ಸ್ತೋತ್ರವಾಗಲಿ ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮೊಟ್ಟಿಗೆ ವಾಕ್ಯವನ್ನು ಶೇರ್ ಮಾಡುವಾಗೆ ಕರ್ತನು ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಸಮ್ ಫೇಸಸ್ ಆರ್ ಫೆಮಿಲಿಯರ್ ಟು ಮೀ ಏನಿದೆ. ಈ ಒಂದು ಒಳ್ಳೆ ಅಪರ್ಚುನಿಟಿ ದೇವರು ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಹಾಗೂ ಹಾಗೆ ಎಲ್ಲ ಇವತ್ತು ಕರ್ತನ ನಾಮವನ್ನು ಮಹಿಮೆಪಡಿಸ್ಲಿಕ್ಕಾಗಿ ನಾನು ಕರ್ತನೊಟ್ಟಿಗೆ ನಾನು ಕೇಳಿಕೊಂಡು ಬಂದಾಗ ನಾನು ಮಾತನಾಡ್ಲಿ ಈ ಕಾಂಗ್ರಿಗೇಷನ್ ಒಟ್ಟಿಗೆ ಪರಿಶುದ್ಧಾತ್ಮನು ನನ್ನ ಹೃದಯದಲ್ಲಿ ಕೊಟ್ಟಂತ ಒಂದು ಆಲೋಚನೆ, ಇನ್ನರ್ ಚೇಂಬರ್ ಎಕ್ಸ್ಪೀರಿಯನ್ಸ್, ಕರ್ತನೊಟ್ಟಿಗೆ ಇರುವಂತ ಆಳವಾದ ಸಂಬಂಧ, ಇನ್ನರ್ ಚೇಂಬರ್ ಎಕ್ಸ್ಪೀರಿಯನ್ಸ್, ಅದ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿ ಕರ್ತನ ಪರಿಶುದ್ಧಾತ್ಮನು ಕೆಲವು ಕಾರ್ಯಗಳನ್ನ ನನ್ನ ಒಳಗಡೆ ಕೊಟ್ರು. ಸಿಸ್ಟರ್ ಚಾಲೆಟ್ ಅವ್ರು ನನಗೆ ಹೇಳಿದ್ರು, ಯು ಹ್ಯಾವ್ ಟು ಶೇರ್ ಯುವರ್ ಟೆಸ್ಟಿಮನಿ ಆಲ್ಸೋ ಸಿಸ್ಟರ್ ಅಂತ. ಇಫ್ ಐ ಶೇರ್ ಮೈ ಟೆಸ್ಟಿಮನಿ, ಐ ಥಿಂಕ್ 45 minutes is not enough. One day is required because so my life is full of testimonies. Anyway, how much ever possible, I'll try to share. In the beginning, I just want to read a verse. Song of Solomon 4 verse 16. ಪರಮಗೀತೆ ಪುಸ್ತಕ 4ನೇ ಅಧ್ಯಾಯದ 16ನೇ ವಾಕ್ಯ. I'll read it for you. ಬಡಗನ ಗಾಳಿಯೇ ಬೀಸು, ತೆಂಕಣ ಗಾಳಿಯೇ ಬಾ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ವಂಡರ್ಫುಲ್ ವರ್ಸ್. ಇಂಗ್ಲಿಷ್ ಅಲ್ಲಿ ನಿಮ್ಗೋಸ್ಕರ ಓದ್ತೇನೆ. Awake, O northern wind, come, south wind, blow on my garden, that its fragrance may spread everywhere. ಇಲ್ಲಿ ಪರಿಶುದ್ಧಾತ್ಮನು 2 ಗಾಳಿಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ನನ್ನ ಜೀವಿತದ ಅನುಭವಗಳಿಗೆ ನಾನು ಹೋಗುವುದಕ್ಕಿಂತ ಮುಂಚಿತವಾಗಿ ಈ ವಾಕ್ಯದಲ್ಲಿ ಪರಿಶುದ್ಧಾತ್ಮನು, ಪರಮಗೀತೆ ಸಂಪೂರ್ಣವಾಗಿ ನಾವು ಓದುವಾಗ ನಮ್ಗೆ ಅರ್ಥವಾಗುವ ವಿಷಯ, ಕಳೆದ 1 ವರ್ಷಗಳಿಂದ ನನ್ನ ಸಭೆಯಲ್ಲಿ ನನ್ನ ಸಹೋದರಿಯರೊಟ್ಟಿಗೆ ನಾನು ನನ್ನ ಪ್ರತಿದಿನ ಕಲಿಸುವಂತ ಕಾರ್ಯಗಳು ಪರಮಗೀತೆ ಪುಸ್ತಕದಿಂದ ನಾವು ಕಲಿತಾ ಇದ್ವಿ. ಅದರ ಒಂದು ಭಾಗ ಈ ಒಂದು ಪ್ರಾರ್ಥನಾ ಗುಂಪಿಗಾಗಿ, ಈ ಒಂದು ಪ್ರೇಯರ್ ಲೈನ್ ಅಲ್ಲಿ ಇರುವಂತ ಇಷ್ಟು ಜನ ದೇವ ಮಕ್ಕಳಿಗೋಸ್ಕರ ಸಾರ್ಲಿಕ್ಕಾಗಿ ಪರಿಶುದ್ಧಾತ್ಮನು ನನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಂತ ಈ ವಾಕ್ಯ. ಇಲ್ಲಿ ವಾಕ್ಯ ಹೇಳ್ತದೆ, ಬಡಗಣ ಗಾಳಿಯೇ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ಬಾ, ಅಥವಾ ತೆಂಕಣ ಗಾಳಿಯೇ ಬಾ. ಇಲ್ಲಿ ಪರಿಶುದ್ಧಾತ್ಮನಿಂದ ಬೀಸಲ್ಪಡುವಂತ 2 ಗಾಳಿಗಳ ಕುರಿತಾಗಿ, ವಿಂಡ್ ಕುರಿತಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಈ ಬಡಗಣ ಗಾಳಿ ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಟ್ ಈಸ್ ಅ ಸೌದರ್ನ್ ವಿಂಡ್, ನಾರ್ದರ್ನ್ ವಿಂಡ್. ಈ ಬಡಗಣ ಗಾಳಿ ಇದು ಬೀಸುವಂತದ್ದು ನಮ್ಗೊತ್ತು, ನಾರ್ತ್ ಪ್ಲೇಸ್ ಅಲ್ಲೆಲ್ಲ ತುಂಬಾ ಶೈತ್ಯವಿರುವಂತ ಒಂದು ಜಾಗ, ಶೈತ್ಯವಿರುವಂತ ಒಂದು ಪ್ರದೇಶದಲ್ಲಿ ಬೀಸುವಂತ ಒಂದು ಗಾಳಿ. ಈ ಗಾಳಿ ಬೀಸುವಾಗ ಬಹಳ ಅಧಿಕವಾಗಿ ಚಳಿ ಇರೋದ್ರಿಂದ ಇದನ್ನ ಸಹಿಸ್ಲಿಕ್ಕೆ ತುಂಬಾ ಕಷ್ಟ. ಈ ವಾಕ್ಯವನ್ನು ನಾನು ಧ್ಯಾನಿಸುವಾಗ ಪರಿಶುದ್ಧಾತ್ಮನ ನನ್ನೊಟ್ಟಿಗೆ ಹೇಳಿದಂತ ಕಾರ್ಯ, ಜೀವಿತದಲ್ಲಿ ನಮ್ಮ ಜೀವಿತ ಸಹ ಈ ರೀತಿ ಅನೇಕ ಸಮಯಗಳಲ್ಲಿ ಕರ್ತನು ಸಭೆಯನ್ನು ನೋಡಿ ಹೇಳುವಂತ ಕಾರ್ಯ, ಸಭೆಯ ವಿಷಯದಲ್ಲಿ ಪರಿಶುದ್ಧಾತ್ಮನ ಹೇಳುವ ಕಾರ್ಯ, 2 ಗಾಳಿಯನ್ನ ನಮ್ಮ ಕರ್ತನು ನಮ್ಮ ಮೇಲೆ ಬೀಸ ಮಾಡ್ತಾನೆ. ಇವತ್ತು ಈ ಪ್ರಾರ್ಥನಾ ಲೈನ್ ಅಲ್ಲಿ ಇರುವಂತ ಒಂದೊಂದು ದೇವ ಮಕ್ಕಳೊಟ್ಟಿಗೆ ನಾನು ಹೇಳಲಿಕ್ಕಿರುವಂತ ಕಾರ್ಯ, God will blow 2 winds on us. One is northern wind and the second one is southern wind. ಈ ನಾರ್ದರ್ನ್ ವಿಂಡ್ ಅಥವಾ ಈ ಬಡಗಣ ಗಾಳಿಯ ಕುರಿತಾಗಿ ನಾವು ಹೇಳುವಾಗ ಇದು ಬಹಳ ಕಷ್ಟ ರೀ. ನಾನು ಹೇಳಿದಾಗೆ ಶೈತ್ಯ ಇರುವಂತ ಒಂದು ಗಾಳಿ ಅಥವಾ ಎಕ್ಸ್ಟ್ರೀಮ್ ಕೋಲ್ಡ್ ಇರುವಂತ ಒಂದು ಗಾಳಿ. ಒಂದು ವ್ಯಕ್ತಿಯ ಮೇಲೆ ಈ ಗಾಳಿ ಬೀಸಲ್ಪಟ್ರೆ ಅವನ ಜೀವಿತ, ಅವನು ಹಿಡಿದು ನಿಲ್ಲೋದು ತುಂಬಾ ಕಷ್ಟ. ಅನೇಕ ಸಮಯಗಳಲ್ಲಿ ಕ್ರೈಸ್ತ ಜೀವಿತ ಸಹ ಹೀಗೆ. ನಾವು ಅಂದ್ಕೊಳ್ತೇವೆ, ಇಷ್ಟು ಕಠಿಣವಾದ ಗಾಳಿ ಯಾಕೆ ಕರ್ತನ್ ನನ್ನ ಮೇಲೆ ಬೀಸುವ ಹಾಗೆ ಮಾಡಿದ. ಅನೇಕ ಸಮಯಗಳಲ್ಲಿ ದೇವರೇ ನಮ್ಮ ಮೇಲೆ ಕೆಲವು ಬಡಗಣ ಗಾಳಿಯನ್ನ ಅಥವಾ ನಾರ್ದರ್ನ್ ವಿಂಡ್ ಅನ್ನ ಬೀಸುವ ಹಾಗೆ ಮಾಡ್ತಾರೆ. ಕೆಲವೊಂದು ಆವೃತ್ತಿ ನಮ್ಮ ಕುಟುಂಬದ ಸಮಸ್ಯೆಗಳಿರ್ಬೋದು, ಮಕ್ಕಳ ಕುರಿತಿರುವ ಭಾರ ಇರ್ಬೋದು, ಇರುವಂತ ರೋಗಗಳ ಸಮಸ್ಯೆ ಇರ್ಬೋದು, ಗೊತ್ತಿಲ್ಲ, ವಿವಿಧ ಈ ಪ್ರಾರ್ಥನಾ ಲೈನ್ ಅಲ್ಲಿ ಇರುವಂತ ಇಷ್ಟು ಜನರಿಗೆ ನಾನೊಂದು ನಿಮಿಷ ಅನ್ಮ್ಯೂಟ್ ಮಾಡಿ ಕೇಳಿದ್ರೆ ನಿಮಗೆ ಗೊತ್ತಿರ್ತದೆ ನಿಮ್ಮ ಜೀವಿತದ ಮೇಲೆ ಕರ್ತನು ಬೀಸಿದಂತ ಬಡಗಣ ಗಾಳಿ ಯಾವುದು. ನನ್ ಕಳೆದ ದಿನದಲ್ಲೇ ನನ್ನ ಸಹೋದರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದೆ, ನಮ್ಗೆಲ್ಲ ಆಪಲ್, ವಿ ಆಲ್ ಲೈಕ್ ಆಪಲ್. ಸೊ ಈ ಕಾಶ್ಮೀರಿ ಆಪಲ್ಗೆ ತುಂಬಾ ಟೇಸ್ಟ್ ಇರ್ತದೆ. ಯಾಕೆಂದ್ರೆ ಈ ಕಾಶ್ಮೀರಿ ಆಪಲ್ ಇರುವಂತದ್ದು, ಅದು ಬೆಳೆಯುವಂತ ಜಾಗ ಈ ನಾರ್ದರ್ನ್ ಏರಿಯಾ. ಈ ಟೆಂಪರೇಚರ್ ಅಲ್ಲಿ ಕಠಿಣವಾದಂತ ಅಥವಾ ಜೀವಿತದಲ್ಲಿ ಬಹಳ ಶೈತ್ಯವಿರುವ ಕಡೆ ಅಥವಾ ಕೋಲ್ಡ್ ಇರುವ, ಎಕ್ಸ್ಟ್ರೀಮ್ ಕೋಲ್ಡ್ ಇರುವಂತ ಕಡೆಗಳಲ್ಲಿ ಬೆಳೆಯುವಂತ Sister Priya, excuse me, Sister Priya, sorry to interrupt you. Sorry, yeah. Sister, I can see your video, but some of our sisters are not able to see. Anything you can do about it, sister?
Now is it visible? Kathy? Okay. Now I can see her. What about you all? Is it okay? Yeah. Now I can see her. Yeah. Okay. Yeah. Okay. 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 Thank you. Sorry. Okay. It's okay. So ಈ ಕಾಶ್ಮೀರಿ ಆಪಲ್ ಬಗ್ಗೆ ಹೇಳುವಾಗ ದಿಸ್ ಕಾಶ್ಮೀರಿ ಆಪಲ್ ಅದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರ್ತದೆ. ನಾವು ಉಳಿದ ಆಪಲ್ ಎಲ್ಲ ತಿನ್ನುವಾಗ ಒಳಗಡೆ ಒಂಥರ ಸ್ಪಾಂಜ್ ತರ, ಇಟ್ ಈಸ್ ನಾಟ್ ದಟ್ ಟೇಸ್ಟಿ. ಬಟ್ ಕಾಶ್ಮೀರಿ ಆಪಲ್ ಇಟ್ ಈಸ್ ಸೋ ಟೇಸ್ಟಿ. ಯಾಕೆಂದ್ರೆ ಈ ಕ್ಲೈಮೇಟ್ ಏನ್ ಮಾಡ್ತದೆ ಅಂದ್ರೆ ಈ ಆಪಲ್ ಅನ್ನ ತುಂಬಾ ಟೇಸ್ಟಿಯಾಗಿ ಮಾಡುತ್ತೆ. ಸೊ ದೇವ್ರು ಮಾಡುವ ಕಾರ್ಯ ಏನ್ ಗೊತ್ತಾ, ಅನೇಕ ಸಮಯಗಳಲ್ಲಿ ಈ ಬಡಗಣ ಗಾಳಿ, ದಿಸ್ ನಾರ್ದರ್ನ್ ವಿಂಡ್ ಅನ್ನ ದೇವ್ರು ಏನ್ ಮಾಡ್ತಾರೆ, ಎವ್ರಿ ಇಯರ್ this Song of Solomon is completely talks about us, the bride of Christ. ಕರ್ತನ ಮೊದಲಗಿತ್ತಿಯ ಕುರಿತಾಗಿ ಮಾತನಾಡುವಂತ ಒಂದು ಪುಸ್ತಕ. ಆಗಾಗ ಸಭೆಯ ಮೇಲೆ ಅಥವಾ ನಮ್ಮ ಒಬ್ಬೊಬ್ಬರ ಮೇಲೆ ಕರ್ತನು ಮಾಡುವ ಕಾರ್ಯ, ಗಾಡ್ ವಿಲ್ ಬ್ಲೋ ದಿಸ್ ವಿಂಡ್. ಯಾಕೆ ಗೊತ್ತಾ, ಜೀವಿತದಲ್ಲಿ ಅನೇಕ ಕಷ್ಟಗಳು ಬರುವಾಗ ನಾವೆಲ್ಲ ದೇವ್ರ ಹತ್ರ ಕೇಳುವ ಕಾರ್ಯ ಇದೆ, ಯಾಕಪ್ಪ ಐ ಕಾಂಟ್ ಟಾಲರೇಟ್ ಎನಿಮೋರ್, ವೈ ಲಾರ್ಡ್. ಬಟ್ ನಿಮ್ಮ ಟೆಕ್ಸ್ಚರ್, ನಿಮ್ಮ ಟೇಸ್ಟ್, ನೀವು ಟೇಸ್ಟಿಯಾಗಿ ಹೊರಗಡೆ ಬರ್ಬೇಕಾದ್ರೆ, ನಿಮ್ಮ ಆ ಫ್ರೂಟ್ ಎಲ್ಲರೂ ಇಷ್ಟಪಡುವ ರೀತಿಯಲ್ಲಿ ಹೊರಗಡೆ ಬರ್ಬೇಕಾದ್ರೆ, ಈ ನಾರ್ದರ್ನ್ ವಿಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಿರಿಚುವಲ್ ಲೈಫ್. ಸೇಮ್ ಟೈಮ್ ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ತೆಂಕಣ ಗಾಳಿಯೇ ಬೀಸು, ಅದು ಸೌದರ್ನ್ ವಿಂಡ್. ಅಂದ್ರೆ ದೇವರು ಯಾವಾಗ್ಲೂ ನಮ್ಮನ್ನು ಕಷ್ಟದಲ್ಲಿ ಬಿಡಲ್ಲ. ಕಷ್ಟ ಅಧಿಕವಾದಾಗ ನಮ್ಮನ್ನು ಒಳ್ಳೆ ಟೆಕ್ಸ್ಚರ್ ಕೊಟ್ಟು, ಒಳ್ಳೆ ಟೇಸ್ಟ್ ಕೊಟ್ಟು, ಒಳ್ಳೆ ರೂಪ ಕೊಟ್ಟು ಕರ್ತನ್ ಮಾಡುವ ಕಾರ್ಯ ಏನ್ ಗೊತ್ತಾ, ಇನ್ ಬಿಟ್ವೀನ್ ಗಾಡ್ ವಿಲ್ ಬ್ಲೋ ಸಮ್ ಸೌದರ್ನ್ ವಿಂಡ್ ಆಲ್ಸೋ. ಈ ಸೌದರ್ನ್ ವಿಂಡ್ ಬಗ್ಗೆ ಕಲಿಯುವಾಗ ಇಟ್ ಈಸ್ ಕಂಫರ್ಟೇಬಲ್. ಕಷ್ಟ ಬಂದಾಗ ಏನ್ ಗೊತ್ತಾ, ನಾವು ತುಂಬಾ ನಮ್ಗೆ ತಡಿಲಿಕ್ಕಾಗದ ಕೆಲವು ಕಷ್ಟಗಳು ಬಂದಾಗ ಅದ್ರ ಮುಖಾಂತರ ದೇವರ ಹಾದು ಹೋಗುವಾಗ ದೇವ್ರಿಗೆ ಗೊತ್ತು. ಈಗ ಒಬ್ಬೊಬ್ಬರ ಹೆಸರು ಹೇಳಿ ನಾನು ಹೇಳ್ಬೇಕಾರೆ ದೇವ್ರಿಗೆ ಗೊತ್ತು ಚಾರ್ಲೆಟ್ ಆಂಟಿ ಕೆಪಾಸಿಟಿ ಏನು, ಕ್ಯಾಥರಿನ್ ಸಿಸ್ಟರ್ ಕೆಪಾಸಿಟಿ ಏನು. ಆ ನಮ್ಮ ಬಿಯಾಂಡ್ ಅವರ್ ಕೆಪಾಸಿಟಿಗೆ ಬಂದಾಗ ಕರ್ತನ್ ಮಾಡೋ ಕಾರ್ಯ ಏನ್ ಗೊತ್ತಾ, ಇಮಿಡಿಯೇಟ್ಲಿ ಈ ವಿಲ್ ಬ್ಲೋ ದ ಸೌದರ್ನ್ ವಿಂಡ್, ಸೊ ದಟ್ ನನ್ ಮಗಳು ಕಂಫರ್ಟಬಲ್ ಆಗಿರ್ತಾಳೆ, ನನ್ ಮಗಳು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಈ ರೀತಿಯಾಗಿ ಕರ್ತನ್ ಏನ್ ಮಾಡ್ತಾನೆ ಗೊತ್ತಾ, ಕೆಳಗಡೆ ವಾಕ್ಯ ಹೇಳ್ತದೆ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ಅನೇಕ ಸಮಯಗಳಲ್ಲಿ ನಾವು ಈ ಎರಡು ವಿಂಡ್ ಅನ್ನ ನಮ್ಮ ಮೇಲೆ ಕರ್ತನು ಕಳಿಸೋದ್ರಿಂದ, ಈ ಎರಡು ಗಾಳಿ ನಮ್ಮ ಮೇಲೆ ಆಗಾಗ ಬೀಸೋದ್ರಿಂದ ಏನ್ ಗೊತ್ತಾ, ನಾವೇ ಹೊರಗಡೆ ಸೂಪರ್ ಆಗಿ ಕರ್ತನಿಗೋಸ್ಕರ ಸುಗಂಧವಾಗಿ, ದ ಪರ್ಫ್ಯೂಮ್ಡ್ ಆಗಿ ನಾವು ಹೊರಗಡೆ ಬರ್ತೇವೆ. ಇವತ್ತು ಅನೇಕರಿಗೆ ನಾನು ಕೇಳ್ತೇನೆ, ನಿಮ್ಮ ಎಲ್ಲ ಜೀವಿತ ಇಷ್ಟು ಪರ್ಫ್ಯೂಮ್ಡ್ ಆಗಿರೋದಕ್ಕೆ ಕಾರಣ ನಿಮ್ಮ ಜೀವಿತದ ಕಷ್ಟಗಳಲ್ವಾ? ಯಾರೇನ್ ಹೇಳಿದ್ರು ನಾನು ಹೇಳ್ತೇನೆ 100% ದ ಸ್ಟ್ರಗಲ್ಸ್ ವಾಟ್ ಎವರ್ ಐ ಗಾನ್ ಥ್ರೂ ಮೇಡ್ ಮೀ ಸ್ಟ್ರಾಂಗ್ ಇನ್ ದ ಸ್ಪಿರಿಚುವಲ್ ಲೈಫ್. I just want to share my testimony, then I will go to the word of God. Okay. 2012 ಅಲ್ಲಿ ಈಗ ವರ್ಷಿಪ್ ಮಾಡಿ ಇಲ್ಲಿ ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ದ ನನ್ನ ಮಗ, ಅವನು ಡೆಡ್ ಬಾಡಿ ಆಗಿ ಇವನ್ ಡೆತ್ ಡಿಕ್ಲೇರ್ ಮಾಡಿ ನಮ್ಮ ಮಂಗಳೂರಲ್ಲಿರುವಂತ KMC ಹತ್ತಾವರದಲ್ಲಿ ಈ ಡಯಾಗ್ನೋಸ್ ಆದಂತ ಅಥವಾ ಲೈಕ್ ಡೆತ್ ಡಿಕ್ಲೇರ್ ಆದಂತ ಒಬ್ಬ ಮಗನಾಗಿದ್ದ. 2014 ಅಲ್ಲಿ, ಅವನು ಹುಟ್ಟಿದ್ದು 2012 ಅಲ್ಲಿ. 2014 ಅಲ್ಲಿ ನಾವು ಯಾವ ರೀತಿಯಲ್ಲಿ ಅನೇಕ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗಿ ಈ ಎಲ್ಲ ಮಿನಿಸ್ಟ್ರಿಗೆ ಇವತ್ತೇನಾಗಿದ್ದೇವೋ, ಲೈಕ್ ಆಲ್ ದ ಟ್ರಬಲ್ಸ್ ಏನೇನ್ ಬಂದಿದೆಯೋ ಜೀವಿತದಲ್ಲಿ, ಅದಿವತ್ತು ನಮ್ಮನ್ನ ಇಲ್ಲಿ ವಾಕ್ಯದಲ್ಲಿ ಹೇಳುವ ಹಾಗೆ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಬೀಸು. ವಾಟ್ ಎವರ್ ದ ನಾರ್ದರ್ನ್ ವಿಂಡ್ ನಮ್ಮ ಜೀವಿತದಲ್ಲಿ ಬಂತು, ಆ ಬಡಗಣ ಗಾಳಿ, ಆ ಶೈತ್ಯದ ಗಾಳಿ, ಕಠಿಣವಾದ ಗಾಳಿ ಏನ್ ಬೀಸಿತೋ ದಟ್ ಈಸ್ ಟುಡೇ ಪ್ರಿಯಾ ಯೋಗೀಶ್. ಸೊ 2014 ಅಲ್ಲಿ ಈ ವಾಸ್ 2 years old ದಟ್ ಟೈಮ್. ಮಗ ಅವನು 2 years ಇರುವಾಗ ಇದ್ದಕ್ಕಿದ್ದಾಗೆ ಒಂದು ದಿನ ಮುಂಜಾನೆ ಮಾರ್ನಿಂಗ್ ಟೈಮ್ ಅಲ್ಲಿ he started crying so much. He was crying, so I was washing the clothes near our house. ಬಟ್ಟೆ ತೊಳಿತಾ ಇದ್ದೆ. ಇವನ್ ಲೈಕ್ ನನ್ ಮಗಳು ಈಗ 10th ಅಲ್ಲಿ ಇರುವಂತ ನನ್ ಮಗಳು ಅವತ್ತು UKG, ಅವಳು ಸ್ಕೂಲ್ಗೆ ಹೋಗ್ಲಿಕ್ಕಾಗೆಲ್ಲ ಅವಳನ್ನ ರೆಡಿ ಮಾಡಿ ಕಳ್ಸಿದ ನಂತರ ಮಗು ತುಂಬಾ ಅಳ್ತಾ ಇತ್ತು. ನಾನ್ ಅನ್ಕೊಂಡೆ ಆಕ್ಚುಲಿ ವಾಂಟೆಡ್ ಟು ಮೇ ಬಿ ವಾಂಟ್ ಟು ಕಮ್ ವಿತ್ ಮೀ ಟು ವಾಶ್ ದ ಕ್ಲೋಸ್, ದಟ್ಸ್ ವೈ ಅಂತ. ಸೊ ನಾನು ಅವಾಗ ಜಾಸ್ತಿ ಕೇರ್ ಮಾಡ್ಲಿಲ್ಲ, ಬಿಟ್ಬಿಟ್ಟೆ ಮಗನ್ನ. ಸೊ ನನ್ನ ಹಸ್ಬೆಂಡ್ ಯಾವ್ದೋ ಒಬ್ರು ಪಾಸ್ಟ್ ಒಟ್ಟಿಗೆ ಫೋನ್ ಅಲ್ಲಿ ಮಾತನಾಡ್ತಾ ಇದ್ರು. ಇದ್ದಕ್ಕಿದ್ದಾಗೆ ಅವ್ರ ಏನ್ ಮಾಡಿದ್ರು, ಮಗುನ್ ಎತ್ತಿಕೊಂಡು ಈ ರೀತಿಯಾಗಿ ತೋಳಲ್ಲಿ ಹಾಕಿ ತಟ್ಟಿ ನಿದ್ದೆ ಮಾಡಿಸ್ಲಿಕ್ಕಾಗಿ ನೋಡಿದ್ರು. ನಿದ್ದೆ ಮಾಡ್ಲಿಕ್ಕಾಗಿ ಅವನು ಇನ್ನೇನೋ ಮಲಗ್ಬೇಕು. ಆ ಟೈಮಲ್ಲಿ ಇವ್ರು ತಗೊಂಡೋಗಿ ಅವನನ್ನ ಫೋನಲ್ಲಿ ಮಾತಾಡ್ಕೊಂಡೆ ಬೆಡ್ ಅಲ್ಲಿ ಮಲಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವನ ಐಬಾಲ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟಿದೆ. ಈ ಸ್ಲಿಪ್ಸ್ ಎವ್ರಿಥಿಂಗ್ ಟರ್ನ್ಡ್ ಇನ್ ಟು ಬ್ಲೂ.
So suddenly he called me, he screamed, Priya, come fast. So I left everything there and I ran and came. When I saw, like, almost my son is collapsed. So because being that time I was working in I was working in Attavara hospital. ಸೊ ಸಡನ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೇವೆ ನಾವು. ನಾನು ಪಲ್ಸ್ ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ, ಏನು ಇಲ್ಲ, ವೆರಿ ಫೀಬಲ್ ಪಲ್ಸ್ ಐ ಆಮ್ ಗೆಟ್ಟಿಂಗ್. ಸೊ ಇಮಿಡಿಯೇಟ್ಲಿ ನಾವೇನ್ ಮಾಡಿದ್ವಿ, ನಮ್ಮ ಮಗನನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ. ಆಗ ನಾವು ಎಕ್ಕೂರಲ್ಲಿ, ಮಂಗಳೂರಲ್ಲಿ ಎಕ್ಕೂರ್ ಅನ್ನುವ ಜಾಗದಲ್ಲಿ ನಾವು ಇದ್ವಿ. ಇಮಿಡಿಯೇಟ್ ಆಗಿ ನನ್ನ ಮಗನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗಿ ನಮ್ಗೆ ಕಾರ್ ತೆಗೆಯುವಷ್ಟು ಪುರ್ಸೊತ್ತಿಲ್ಲ, ಟೂ ವೀಲರ್ ಅಲ್ಲಿ ನಾವಿಬ್ರು ಹೋಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ವಿ ಕ್ರಾಸ್ಡ್ 1.5 ಕಿಲೋಮೀಟರ್. ಅಷ್ಟರಲ್ಲಿ ನನ್ನ ಮಗ ಕಂಪ್ಲೀಟ್ ಆಗಿ he was on gasping breathing, ಅಂದ್ರೆ ಲಾಸ್ಟ್ ಬ್ರೆತ್, ಆ ರೀತಿಯಾಗಿ ಒಂದು ಬ್ರೆತ್ ತೆಗ್ದ ಅವ್ನ್ ಬಿಟ್ಟ. ಸೊ ಸುಮಾರು ನಾವು 1.5 ಕಿಲೋಮೀಟರ್ ಹೋಗಿದ್ದೇವೆ ಅಷ್ಟೇ. ಇಮಿಡಿಯೇಟ್ಲಿ ಐ ಟೋಲ್ಡ್ ಮೈ ಹಸ್ಬೆಂಡ್, ಸ್ಟಾಪ್, ನೋ ನೀಡ್ ಟು ಗೋ ಅಗೇನ್. ತೆಗ್ದು ನನ್ನ ಮಗನ ಕೈಯಲ್ಲಿ ಹಿಡ್ಕೊಂಡು ನೋಡುವಾಗ ಅಲ್ಲಿ ತನಕ ನಂಗೆ ಫೀಬಲ್ ಆಗಿ ಸಿಗ್ತಾ ಇದ್ದ, ಪಲ್ಸ್ ಕೂಡ ಇಲ್ಲ, ಎವ್ರಿಥಿಂಗ್ ಕೊಲ್ಯಾಪ್ಸ್ಡ್. ಸೊ ಐ ಥಾಟ್, ಓಕೆ, ಐ ಟೋಲ್ಡ್ ಮೈ ಹಸ್ಬೆಂಡ್, ನೋ ನೀಡ್ ಟು ಟೇಕ್ ಹಿಮ್ ಟು ಹಾಸ್ಪಿಟಲ್, he is no more. So we stopped our vehicle there and we started like praying. ತುಂಬಾ ಲೌಡ್ ಆಗಿ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ವಿ. ರೋಡಲ್ಲಿ ಹೋಗೋರು, ಅಕ್ಕಪಕ್ಕದಲ್ಲಿ ಇರುವವರೆಲ್ಲ ನಮ್ಮ ನೋಡ್ತಾ ಇದ್ದಾರೆ. ಸೊ ವಿ ಬೋತ್ ಡಿಸೈಡೆಡ್, ಇನ್ನು ಮಂಗಳೂರಲ್ಲಿ ಇರಕ್ ಆಗಲ್ಲ, ವಿ ವಿಲ್ ಶಿಫ್ಟ್ ಫ್ರಮ್ ಹಿಯರ್. ಒಂದು ಸೇವೆ ಮಾಡ್ಲಿಕ್ಕಾಗಿ, ಸೇವೆಯ ಆರಂಭದ ದಿನಗಳು 2012 ಅಲ್ಲಿ ಸಿಸ್ಟರ್ ಕ್ಯಾಥರಿನ್ ಅವರು ಹೇಳಿದ ಹಾಗೆ ಮಂಗಳೂರಲ್ಲಿ ನಮ್ಮ ಮಿನಿಸ್ಟ್ರಿ ಸ್ಟಾರ್ಟ್ ಆಗಿರುವಂತದ್ದು. ಸೊ ನಾನು ಹೇಳಿದ್, ಇನ್ನು ಮುಂದಕ್ಕೆ ಹೋಗಕ್ ಆಗಲ್ಲ. ಸೊ ವಿ ಪ್ಲಾನ್ ಟು ಗೋ ಬ್ಯಾಕ್ ಫ್ರಮ್ ಮ್ಯಾಂಗ್ಳೂರ್, ಪ್ಯಾಕ್ ಎಲ್ಲ. ಸತ್ತ ಮಗನ ಇಟ್ಟುಕೊಂಡು, ಇನ್ನು ಮಗ ಸತ್ತೋಗಿ ಇನ್ನು ಮಂಗಳೂರಲ್ಲಿ ಯಾವ ಸೇವೆ ಬೇಡ, ಮುಗಿಸಿ ಹೋಗೋಣ. ಹಿಂಗೆ ಹೇಳಿ ನಾವ್ ಇನ್ನೇನು ಅಲ್ಲಿಂದ ರಿಟರ್ನ್ ಬರ್ಬೇಕು. ಆ ಟೈಮಲ್ಲಿ ಸಡನ್ ಆಗಿ ನೆನಪಾದ ಕಾರ್ಯ, ದಟ್ ಈಸ್ ಆನ್ ವೆಡ್ನೆಸ್ಡೇ, December 17, 2014, ವೆಡ್ನೆಸ್ಡೇ ದಿಸ್ ಥಿಂಗ್ ಹ್ಯಾಪನ್. ಸೊ ಸಡನ್ಲಿ ನಾವ್ ತಕ್ಷಣ ನಮ್ಮ ಜ್ಞಾಪಕಕ್ಕೆ ಪರಿಶುದ್ಧಾತ್ಮನು ಕೊಟ್ಟ ಕಾರ್ಯ, ಆ ಭಾನುವಾರ ಸಭೆಯಲ್ಲಿ ಸಾರಿದಂತ ದೇವರ ವಾಕ್ಯ, ಸತ್ತ ಲಾಜರನ ನೆಬ್ಬಿಸಿದ ದೇವರು. ಇಮಿಡಿಯೇಟ್ ಆಗಿ ಆ ವಾಕ್ಯ ನಮ್ಮ ನೆನಪಿಗೆ ಬಂತು. ವಿ ಬೋತ್ ಸ್ಟಾರ್ಟೆಡ್ ಪ್ರೊಕ್ಲೈಮಿಂಗ್ ದಟ್ ವರ್ಡ್. ಈ ಸಂಡೆ ನಮ್ಮ ಕೈಯಲ್ಲಿ ಸತ್ತ ಲಾಜರನ ನೆಬ್ಬಿಸಿದ ದೇವರು ಎಂಬುದಾಗಿ ಪ್ರಸಂಗ ಮಾಡಿಸಿದ ಕರ್ತನು ಬರುವ ಭಾನುವಾರಕ್ಕೆ ನನ್ನ ಮಗನೇ ಇಲ್ಲ, ಮಗ ಸತ್ತೋದ ಎಂಬುದಾಗಿ ಸಾಕ್ಷಿ ಹೇಳಲಿಕ್ಕೆ ಅಥವಾ ಸಭೆಯ ಮುಂದೆ ಹೇಳಿ ತಲೆ ತಗ್ಗಿಸ್ಲಿಕ್ಕೆ ದೇವರು ಬಿಡ್ತಾರ? ವಿ ಸ್ಟಾರ್ಟೆಡ್ ಪ್ರೊಕ್ಲೈಮಿಂಗ್ ದಟ್ ವರ್ಡ್. ಸತ್ತ ಲಾಜರನ ನೆಬ್ಬಿಸಿದ್ರೆ ನನ್ನ ಮಗನ ನೆಬ್ಬಿಸ್ಲಿಕ್ಕೆ ದೇವರು ಸರ್ವಶಕ್ತನು. ಇಮಿಡಿಯೇಟ್ಲಿ ವಿ ಪ್ಲಾನ್, ವಿ ವಿಲ್ ಗೋ ಟು ಹಾಸ್ಪಿಟಲ್. ಓಕೆ, KMC ಅತ್ತಾವರಕ್ಕೆ ಹೋಗೋಣ. ನಾವು ಗಾಡಿ ತಗೊಂಡ್ವಿ ಬೇಗ. ಆ ಒಂದು ಟ್ರಾಫಿಕ್ ಅಲ್ಲಿ ಎಲ್ಲೂ ನಿಲ್ಲದಾಗೆ ಬಹಳ ವೇಗವಾಗಿ ಹಾಕಿದ ವಸ್ತ್ರದಲ್ಲೇ ನಾವು KMC ಅತ್ತಾವರ ತಲುಪಿದ್ವಿ. ವಿ ರಸ್ಟ್ ಇನ್ ಟು ಕ್ಯಾಶುವಲ್ಟಿಗೆ ಹೋದಾಗ ಮೈ ಕೊಲೀಗ್ಸ್ ಎಲ್ಲರೂ ಅಲ್ಲಿದ್ದಾರೆ. ಅವರೆಲ್ಲ ಸದಾ ಡಾಕ್ಟರ್ಸ್ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ. ನೋಡಿದ ತಕ್ಷಣ ಅವ್ರು ಹೇಳಿದ್ರು, ನೋ ಮೋರ್. ಅವರೆಲ್ಲ ಕೇಬಲ್ಸ್ ಎಲ್ಲ ಕನೆಕ್ಟ್ ಮಾಡಿದ್ರು, ಕನೆಕ್ಟೆಡ್ ಹಿಮ್ ಟು ಕಾರ್ಡಿಯಾಕ್ ಮಾನಿಟರ್, ನಥಿಂಗ್ ಇಸ್ ದಟ್. ಸೊ ಡಾಕ್ಟರ್ ಟೋಲ್ಡ್ ಆಲ್ರೆಡಿ ಗಾನ್, ಆಗಲ್ಲ ಅನ್ನೋಂಗೆ. ನಾನ್ ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಇಮಿಡಿಯೇಟ್ ಆಗಿ ನನ್ನ ಕೊಲೀಗ್ಸ್ ಹೇಳಿದ್ರು, ಅವನನ್ನ ತಗೊಂಡು ನೀವ್ ಒಂದು ವಿಷಯ ಮಾಡಿ, ಮಾರ್ನಿಂಗ್ 9 o'clock, ಈಗೆಲ್ಲ ಡಾಕ್ಟರ್ಸ್ ICU ರೌಂಡ್ಸ್ ಟೈಮ್, ನೀವ್ ಒಂದು ವಿಷಯ ಮಾಡಿ, ಅಡ್ಮಿಷನ್ ಏನು ಮಾಡಕ್ ವೇಟ್ ಮಾಡ್ಬೇಡಿ, ಓಡಿ ICU ಹತ್ರ ಅವನನ್ನ ಹಿಡ್ಕೊಂಡು ಓಡೋಗ್ಬಿಡ್ರಿ. ನಾನ್ ಬೇಗ ICU ಹತ್ರ ಹೋಗಿದ್ದೀನಿ. ಸೊ ಯೂನಿಟ್ ಹೆಡ್ ಡಾಕ್ಟರ್ ನೂತನ್ ಕಾಮತ್, ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಓಡಿ ಹೋಗಿ ನಾನು ಅವ್ರ ಕೈಗೆ ಮಗುನ್ ಕೊಟ್ಬಿಟ್ಟೆ. ಮೇಡಮ್ ಏನಾಯ್ತು ಗೊತ್ತಿಲ್ಲ. ಸೊ ಡಾಕ್ಟರ್ ಕೇಳಿದ್ರು ಇದ್ದಕ್ಕಿದ್ದಾಗೆ, ಏನಾಯ್ತು ಮಗುವಿಗೆ? ಹೇಳಲಿಕ್ಕೆ ನಮ್ಗೆ ಏನು ಇಲ್ಲ. ಸಡನ್ಲಿ ಮಾರ್ನಿಂಗ್ ಚೆನ್ನಾಗಿದ್ದ ಮಗು ಬೈ ಅರೌಂಡ್ 8:30 ಕೊಲ್ಯಾಪ್ಸ್ಡ್. ವಿ ಡೋಂಟ್ ನೋ ದ ರೀಸನ್. ಸೊ ನಮ್ಮ ಒಂದು ತಲೆಯಲ್ಲಿದ್ದ ಆಲೋಚನೆ ಪ್ರಕಾರ, ವೇರ್ ವಿ ಸ್ಟೇಡ್ ಜಸ್ಟ್ ಫ್ರಂಟ್ ಆಫ್ ದಟ್ ಹೌಸ್, ದೇರ್ ಇಸ್ ಒನ್ ನಾಗವನ. ಆಗಾಗ ಒಂದು ನಾಗರಾವು ನಾವು ಹೋಗೋ ಮುಂಚೆ ಆ ಮನೆಗೆ ಬರ್ತಾ ಇತ್ತು. ಸೊ ವಿ ಥಾಟ್ ಮೇ ಬಿ ಸ್ನೇಕ್ ಬೈಟ್, ಹಾವೇನೋ ಕಚ್ಬಿಟ್ಟಿದೆ. ಅಲ್ಲೆಲ್ಲ ಹುಡ್ಕಾಡಿದ್ವಿ, ನಮ್ಗೆ ಯಾವ ಸಿಕ್ಕಿರ್ಲಿಲ್ಲ. ಏನೇ ಆಗ್ಲಿ, ನಾನ್ ಡಾಕ್ಟರ್ ಹತ್ರ ಹೇಳಿದೆ, ಮೇ ಬಿ ಸ್ನೇಕ್ ಬೈಟ್ ಮೇಡಮ್, ಡೋಂಟ್ ನೋ ದ ಕಾಸ್ ಏನಂತ ಗೊತ್ತಿಲ್ಲ. ಸೊ ಓಕೆ, she took my child inside the ICU and they tried all the way, everything. They tried to intubate also, ಟ್ಯೂಬ್ ಒಳಗಡೆ ಹೋಗ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಡಾಕ್ಟರ್ ಬಂದು ನನ್ನನ್ನು, ನನ್ನ ಹಸ್ಬೆಂಡ್ ಅನ್ನ ಇಬ್ಬರನ್ನ ಕೌನ್ಸಿಲಿಂಗ್ ಹೊರಗಡೆ ಕರೆದು ಬಿಟ್ಟು ನಮ್ಮ ಹತ್ರ ಹೇಳಿದ ಕಾರ್ಯ, ಡೋಂಟ್ ಕೀಪ್ ಎನಿ ಹೋಪ್, ಅಂಡರ್ ಹೋಗ್ಬಿಟ್ಟಿದ್ದಾನೆ. ಸೊ ಡೋಂಟ್ ವರಿ, ವಿ ಡೋಂಟ್ ನೋ ದ ಕಾಸ್, ಎನಿವೇ ಈಸ್ ನೋ ಮೋರ್. ಆ ರೀತಿಯಾಗಿ ನಾವು ವಿ ಟ್ರೈಡ್ ಎವ್ರಿಥಿಂಗ್, ಬಟ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಹೋಗ್ಬಿಟ್ಟಿದ್ದಾನೆ, ಇನ್ನೇನು ಆಗಲ್ಲ. ಸೊ ನಮ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಹೊರಗಡೆ ನಿಂತು ಜೋರಾಗಿ ಅಳ್ತಾ ಇದ್ವಿ. ನನ್ನ ಹಸ್ಬೆಂಡ್ ಕೈ ಮುಗಿದು ಕೇಳ್ಕೊಂಡ್ರು, ಏನಾದ್ರೂ ಮಾಡಿ ಮೇಡಮ್. ಸೊ ಅವ್ರು ಹೇಳಿದ್ರು, ಇಂಟ್ಯೂಬೇಟ್ ಮಾಡ್ಲಿಕ್ಕೆ, ವೆಂಟಿಲೇಟರ್ಗೆ ಹಾಕ್ಲಿಕ್ಕಾಗಿ ಆ ಟ್ಯೂಬ್ ಅನ್ನ ಬಾಯಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ, ಟ್ಯೂಬ್ ಸಹ ಹೋಗ್ತಾ ಇಲ್ಲ, ಏನು ಇಲ್ಲ, ಏನ್ ಮಾಡ್ಲಿ.
ಅಷ್ಟು ಹೇಳಿದ ನಂತರ ನಮ್ಮನ್ನು ಹೊರಗಡೆ ಸೆಕ್ಯೂರಿಟಿ ಬಂದ್ರು. ನಾವು ತುಂಬಾ ಪ್ಯಾನಿಕ್ ಆಗಿದ್ವಿ. ನನ್ನ ಹಸ್ಬೆಂಡ್ ಅನ್ನ ಹೊರಗಡೆ ತಳ್ಳಿದ್ರು. ಕಂಟಿನ್ಯೂಸ್ಲಿ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ. ಐ ಟೋಲ್ಡ್ ಮೈ ಹಸ್ಬೆಂಡ್, ಯು ಡೋಂಟ್ ವರಿ, ಯು ಗೋ ಅಂಡ್ ನೀಲ್ ಡೌನ್ ನಿಯರ್ ದ ಸ್ಟೆಪ್ಸ್ ಅಂಡ್ ಪ್ರೇ, ರಿಮೈನಿಂಗ್ ಎವ್ರಿಥಿಂಗ್ ಐ ವಿಲ್ ಟೇಕ್ ಕೇರ್. ಸೊ ಈ ವೆಂಟ್ ನಿಯರ್ ದ ಸ್ಟೆಪ್ಸ್ ಅಂಡ್ ಈ ಸ್ಟಾರ್ಟೆಡ್ ಪ್ರೇಯಿಂಗ್. ಆಮೇಲೆ ಇಮಿಡಿಯೇಟ್ ಆಗಿ ನನಗೆ ಬಂದು ಹೇಳಿದ್ರು, ಒಂದು ವಿಷಯ ಮಾಡು, ನೀನು ಒಂದು 5 minutes ಪರ್ಮಿಷನ್ ಕೇಳು, ನಾನೊಮ್ಮೆ ICU ಒಳಗಡೆ ಹೋಗಿ ಮಗುಗೋಸ್ಕರ ಪ್ರಾರ್ಥಿಸಿ ಬರ್ತೇನೆ. ನಾನ್ ಮತ್ತೆ ಹೋದೆ, ಕಳಿಸಲ್ಲ ಡಾಕ್ಟರ್ಸ್. ಸೆಕ್ಯೂರಿಟಿ ಹತ್ರ ಕೇಳಿದೆ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಡಾಕ್ಟರ್ ಹತ್ರ ಹೋಗಿ ನಾನು ಕೇಳಿದೆ, ಒಂದು 5 minutes ನಂಗೆ ಪರ್ಮಿಷನ್, ನನ್ನ ಹಸ್ಬೆಂಡ್ಗೆ ಪರ್ಮಿಷನ್ ಕೊಡ್ತೀರಾ? ಅವ್ರು ಒಳಗಡೆ ಹೋಗಿ ಮಗುಗಾಗಿ ಪ್ರಾರ್ಥಿಸಿ ಬರ್ತಾರೆ. ಸೊ ಅವರು ತುಂಬಾ ಏನು ಮ್ಯಾಡ, ಇವರಿಗೆ ಎಂತ ಹುಚ್ಚರ ಇವ್ರು, ಈ ಮಗು ಹೋಗಿದೆ, ಇವಾಗ ಏನ್ ಪ್ರಾರ್ಥನೆ, ಆ ರೀತಿಯಾಗಿ ನಮ್ಮ ನೋಡ್ಲಿಕ್ಕೆ ಆರಂಭಿಸಿದ್ರು. ಸೊ ನನ್ನ ಹಸ್ಬೆಂಡ್ಗೆ ಅವ್ರು ಪರ್ಮಿಷನ್ ಕೊಡುವವರೆಗೆ ನೀವು ಸ್ಟೆಪ್ ಹತ್ರ ಪ್ರಾರ್ಥನೆ ಮಾಡಿ. ಅವರು ಸ್ಟೆಪ್ ಹತ್ರ ಹೋಗಿ ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ ಹಾಗೆ ಮೈ ಮೊಬೈಲ್ ವಾಸ್ ನಾಟ್ ವಿತ್ ಮೀ, ಮೈ ಹಸ್ಬೆಂಡ್ಸ್ ಮೊಬೈಲ್ ಸ್ಟಾರ್ಟೆಡ್ ರಿಂಗಿಂಗ್. ಅವ್ರು ಪ್ರೇಯರ್ ಮಾಡ್ತಾ ಇದ್ದ ಕಾರಣ ನಾನು ಆ ಕಾಲ್ ನ ತೆಗೆದು ಪಿಕ್ ಮಾಡಿದ ತಕ್ಷಣ ಆಚೆ ಇದ್ದವರು ನನ್ಗೆ ಹೇಳಿದ್ರು, ಸಿಸ್ಟರ್ ಪ್ರೈಸ್ ಲಾರ್ಡ್ ಪಾಸ್ಟರ್. ನಾನು ಹೇಳಿದೆ, ಪಾಸ್ಟರ್ ಇಲ್ಲ, ಇದು ಪಾಸ್ಟರ್ ವೈಫ್, ಎತ್ತಬಾರ್ದು ಎಂಬುದಾಗಿ ಅನ್ಕೊಂಡಿದ್ದೆ. ಸಡನ್ಲಿ ಐ ಪಿಕ್ ದ ಕಾಲ್. ಸೊ ಅವ್ರು ಹೇಳಿದ್ರು, ಓಕೆ ಸಿಸ್ಟರ್, ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕಿತ್ತು, ನಿಮ್ಮ ಮಗು. ನಾನು ಇಮಿಡಿಯೇಟ್ ಆಗಿ ಮಗು ಅಂದ ತಕ್ಷಣ ನಾನು ಹೇಳಿದೆ, ಈಸ್ ನೋ ಮೋರ್ ಪಾಸ್ಟರ್. ಈ ಇಂಟ್ರೊಡ್ಯೂಸ್ ಮೀ, ಈಸ್ ಪಾಸ್ಟರ್ ರಾಜೇಶ್ ಅಂತ ಹೇಳಿ ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಹೇಳಿದೆ, ಈಸ್ ನೋ ಮೋರ್ ಪಾಸ್ಟರ್. ಸೊ ಈ ಟೋಲ್ಡ್, ನೋ ಸಿಸ್ಟರ್, ಅವ್ನ್ ಸಾಯಲ್ಲ. ನಾನು ಹೇಳಿದೆ, ಇಲ್ಲ ಪಾಸ್ಟರ್, ಜಸ್ಟ್ ದೇ ಡಿಕ್ಲೇರ್ಡ್ ಈಸ್ ನೋ ಮೋರ್. ದಟ್ ಪಾಸ್ಟರ್ ಟೋಲ್ಡ್ ಮೀ, ನೋ ಸಿಸ್ಟರ್, he will not die. I don't know, like my faith started building. I also started proclaiming, declaring, no, my son will not die. My son will not die. That pastor, he told like that and he disconnected the call. Amel nan immediately I ran towards my husband and I told, God told he will not die. God told he will not die. We started praying continuously in the ICU varanda. Ellaru namma ನೋಡ್ತಾ ಇದ್ದಾರೆ, ಆಚೆ ಈಚೆ. We started walking around and we started praying. I told, he will not die, he will not die, he will not. My husband also started proclaiming, he will not die, he will not die. Finally, the doctor told, if you want to pray, just go inside, pray and come. Don't make any loud voice there, because don't disturb other patients. Just you go and come. So they asked, we asked permission and we got the permission. My husband went inside and he just kneeled down there and he started praying. That time also, like ಮಗು ಸತ್ತ ಹಾಗೆ ಇದೆ, ಏನು ಅದರಲ್ಲಿ ಪ್ರೋಗ್ರೆಸ್ ಇಲ್ಲ. ಇವ್ರು ಹೋಗಿ ಪ್ರಾರ್ಥಿಸಿ ಹೊರಗಡೆ ಬಂದ್ರು. ಹೊರಗಡೆ ಬಂದ ತಕ್ಷಣ, ಹೊರಗಡೆ ಬಂದದ್ದಲ್ಲ, ಸೆಕ್ಯೂರಿಟಿ ದೂಡಿ ಇವ್ರನ್ನ ತಂದು ಹೊರಗಡೆ ಹಾಕಿದ್ರು. ಈ ಸ್ಟಾರ್ಟೆಡ್ ಶೌಟಿಂಗ್ ದೇರ್ ಅಂಡ್ ಪ್ರೇಯಿಂಗ್. ಅವ್ರನ್ನ ತಳ್ಳಿ ಹೊರಗಡೆ, ಬೇರೆ ಪೇಷಂಟ್ಸ್ ಗೆ ಡಿಸ್ಟರ್ಬ್ ಮಾಡ್ಬಿಡಿ ಹೊರಗಡೆ ತಂದು ಹಾಕಿದ್ರು. ಸೊ ನಾವು ಹೊರಗಡೆ ಪ್ರಾರ್ಥನೆ, ಮಗು ಸಾಯಲ್ಲ ಇದನ್ನ ಡಿಕ್ಲೇರ್ ಮಾಡಿ ICU ಬಾಗ್ಲಲ್ಲಿ ಆಚೆ ಈಚೆ ಪ್ರಾರ್ಥಿಸ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ದ ಯೂನಿಟ್ ಹೆಡ್ ಶಿ ಕೇಮ್, ಹೊರಗಡೆ ಓಡ್ ಬಂದ್ರು. ಅವ್ರು ಮತ್ತೆ ಅವ್ರ ಅಸಿಸ್ಟೆಂಟ್ ಡಾಕ್ಟರ್ ಸೌಂದರ್ಯ, ದೇ ಕೇಮ್ ಔಟ್ಸೈಡ್ ಅಂಡ್ ದೇ ಕಾಲ್ಡ್ ಅಸ್. ಆಮೇಲೆ ಕೇಳಿದ್ರು, ನಿಮ್ಮ ಮಗ ಬೆಳಿಗ್ಗೆ ಏನಾದ್ರು ಚಿಕನ್ ಏನಾದ್ರು ನಾನ್ ವೆಜ್ ಐಟಮ್ ಏನಾದ್ರು ಕೊಟ್ಟಿದ್ರ ಅವನಿಗೆ? ನಾನು ಹೇಳಿದೆ, ಇಲ್ಲ, ಅವನ್ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡುವ ಹಾಲ್ ಮಾತ್ರ ಕುಡ್ದಿದ್ದ. ಇಲ್ಲ ಅಂತ ಹೇಳಿ ತಕ್ಷಣ, ನಿಮ್ಮ ಮನೇಲಿ ಚಿಕನ್ ಮಾಡಿದ್ರ? ನಾನಂದೆ, ಹೌದು, ಚಿಕನ್ ಮಾಡಿ. ಹೌದು, ಅವನಿಗೆ ನೀವು ಬಂದು ಹೊರಗಡೆ ಪ್ರಾರ್ಥಿಸಿ ಹೋದ ತಕ್ಷಣ ಅವನಿಗೊಂದು ಪಿಟ್ಸ್ ತರ ಬಂದಾಗ ಈ ವೆಂಟಿಲೇಟರ್ ಟ್ಯೂಬ್ ವಾಟ್ ಎವರ್ ದೇ ಇನ್ಸರ್ಟೆಡ್, ಅದು ಹಾಫ್ ವೇ ಹೋಗಿ ಇಲ್ಲಿ ಬ್ಲಾಕ್ ಆಗಿ ಅರ್ಧದಲ್ಲಿ ನಿಂತಿತ್ತು. ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗದ ಕಾರಣ ದೇ ಲೆಫ್ಟ್ ಇಟ್ ಲೈಕ್ ದಟ್ ಓನ್ಲಿ. ಇವನಿಗೆ ಈ ಪಿಟ್ಸ್ ಬಂದಾಗ ಇವನ್ ಏನ್ ಮಾಡ್ದ, ಈ ವೆಂಟಿಲೇಟರ್ ಟ್ಯೂಬ್ ಅನ್ನ ಬೈ ಹಿಮ್ಸೆಲ್ಫ್ ಪುಸ್ಟ್ ಇಟ್ ಔಟ್. ಇವನ್ ಇದನ್ನ ಹೊರಗಡೆ ತೆಗ್ದಾಗ ಈ ವೆಂಟಿಲೇಟರ್ ಟ್ಯೂಬ್ ತುದಿಲಿ ಇಷ್ಟು ದೊಡ್ಡ ಒಂದು ಚಿಕನ್ ಪೀಸ್ ಸ್ಟಕ್ ಆಗಿದೆ. ಅದು ಹೊರಗಡೆ ಬಂದ ತಕ್ಷಣ ಸಮ್ ಚೇಂಜಸ್ ಇನ್ ECG ಸ್ಟಾರ್ಟ್, ಅಲ್ಲಿ ಮಾನಿಟರ್ ಅಲ್ಲಿ ಸಮ್ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇಮಿಡಿಯೇಟ್ಲಿ ಡಾಕ್ಟರ್ ಕಾಲ್ಡ್ ಅಂಡ್ ಟೋಲ್ಡ್, ಒಂದು ಚಿಕನ್ ಪೀಸ್ ಇರ್ಬೋದು, ಇದು ನಿಮ್ ಮನೇಲಿ ಏನಾದ್ರೂ ನೀವು ಮಾಡಿದ ಒಂದು ಕಿಡ್ನಿ ಟ್ರೇ ಅಲ್ಲಿ ತಗೊಂಡ್ ಬಂದು ನಮ್ಗೆ ತೋರಿಸಿದ್ರು. ನಾನ್ ಅಂದೆ, ಹೌದು, ನಾವು ಮಾಡಿದ್ದೌದು, ದಟ್ ವಾಸ್ ನಾಟ್ ಚಿಕನ್, ಆಕ್ಚುಲಿ ಇಟ್ ವಾಸ್ ಬೀಫ್. ಸೊ ನಾನು ಹೇಳಿದೆ, ಹೌದು, ನಾವು ಮಾಡಿದ್ದೌದು, ಬಟ್ ಅದ್ ಹೆಂಗ್ ಹೋಯ್ತು ಗೊತ್ತಿಲ್ಲ. ಮೇ ಬಿ ವೆನ್ ಮೈ ಡಾಟರ್ ವಾಸ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಇವನ್ ತೆಗ್ದು ತಿಂದಿದ್ದಾನೆ. ಸೊ ವೆನ್ ಹಿ ವಾಸ್ ಕ್ರೈಯಿಂಗ್, ಡಾಕ್ಟರ್ಸ್ ಹೇಳೋ ಪ್ರಕಾರ ಅದು ಬಂದು ಅವನ ಟ್ರೆಕ್ಯದಲ್ಲಿ ಬ್ಲಾಕ್ ಆಗ್ಬಿಟ್ಟಿತ್ತು. ಸೊ ECG ಅಲ್ಲಿ ಸ್ವಲ್ಪ ಚೇಂಜಸ್ ಬಂತು. ಸೊ ಇಮಿಡಿಯೇಟ್ಲಿ ಡಾಕ್ಟರ್ ಮತ್ತೆ ನಮ್ಮನ್ನ ಕೌನ್ಸಿಲಿಂಗ್ ರೂಮಿಗೆ ಕರೆದು ಬಿಟ್ಟು ಹೇಳಿದ್ರು, ಡೋಂಟ್ ಕೀಪ್ ಟ್ರಸ್ಟ್, ಯಾಕಂದ್ರೆ ಒಂದು 4 minutes ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಇಲ್ಲದಿದ್ರೆ ಚಾನ್ಸಸ್ ಆಫ್ ಬ್ರೈನ್ ಡೆತ್. ಸೊ ಇದು ಆಲ್ಮೋಸ್ಟ್ ಮೋರ್ ದೆನ್ 1.5 hours. ವಿ ಕಾಂಟ್ ಟ್ರಸ್ಟ್. ಆಲ್ಮೋಸ್ಟ್ ಒಂದು ವೇಳೆ ಅವನ ಜೀವಕ್ಕೆ ಬಂದ್ರು ಸಹ ಈ ವಿಲ್ ಬಿ ಇನ್ ಕೋಮಾ, ಬ್ರೈನ್ ಡೆತ್ ಆಗಿರ್ತದೆ ಆಲ್ರೆಡಿ. ಇಮಿಡಿಯೇಟ್ ಆಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಜೀವ ಹಿಂದಕ್ಕೆ ಕೊಡಕ್ ದೇವ್ರಿಗೆ ಶಕ್ತಿ ಇದ್ರೆ ಬ್ರೈನ್ ವರ್ಕ್ ಮಾಡುವಾಗ್ಯೂ ನನ್ನ ದೇವ್ರು ಮಾಡ್ತಾನೆ. ಇಷ್ಟು ಹೇಳಿ ನಾವು ಆಚೆ ಬಂದ್ವಿ. ಮತ್ತೆ ಅವ್ರು ಹೇಳಿದ್ರು, ಅನಸ್ತೇಷಿಯಾ ಕೊಟ್ಟಿದೀವಿ ಮಗುವಿಗೆ, ಸೆಡೇಷನ್, ಸಾರಿ ನಾಟ್ ಅನಸ್ತೇಷಿಯಾ, ಸೆಡೇಷನ್ ಕೊಟ್ಟಿದ್ದೇವೆ. ಸೊ ಇಟ್ ಟೇಕ್ಸ್ ಟೈಮ್.
ಲೈಕ್ ವಿ ವಿಲ್ ವೇಟ್ ಅಂತ ಹೇಳಿ ನಮ್ಮನ್ನ ಹೊರಗಡೆ ಕಳ್ಸಿದ್ರು. ಕಂಟಿನ್ಯೂಸ್ಲಿ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ ಚರ್ಚ್ ಅಲ್ಲಿ ಎಲ್ಲರೂ, ನನ್ನ ಫ್ಯಾಮಿಲಿ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ, ಚರ್ಚ್ ಮೆಂಬರ್ಸ್ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ. ನಾವು ಕೂತ್ಕೊಂಡು ಆಚೆ ಪ್ರೇಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 1 hour ಆಯ್ತು, ಇಮಿಡಿಯೇಟ್ ಆಗಿ ಡಾಕ್ಟರ್ ಹೊರಗಡೆ ಓಡಿ ಬಂದ್ರು. ಅಭಿಶ್ವ ಇಸ್ ಕಾಲಿಂಗ್ ಡ್ಯಾಡಿ ಅಂತೇಳಿ ನಮ್ಮನ್ನ ಕರೆದ್ರು. ನಾವು ಹೊರಗಡೆ ಹೋದ ತಕ್ಷಣ ಡ್ಯಾಡಿ ಐ ವಾಂಟ್ ಫುಡ್ ಅವ್ನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಡಾಕ್ಟರ್ಸ್ ಎಲ್ಲರಿಗೂ ಅದೊಂದು ಆಶ್ಚರ್ಯ ಆಗಿ ಅವ್ರು ಹೇಳಿದ್ರು, ಇಟ್ ಈಸ್ ಅ ಮೆಡಿಕಲ್ ಮಿರಾಕಲ್. ಇಟ್ ವಾಸ್ ಆನ್ December 17th. ಅವ್ರು ನೋಡಿದ್ರು, ಈ ಕ್ರಿಸ್ಮಸ್ಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ನಿಮ್ಗೆ ಇನ್ನೊಂದಿಲ್ಲ. ಅದಾದ ನಂತರ ಡಾಕ್ಟರ್ಸ್ ಗೆ ತುಂಬಾ ಕನ್ಫ್ಯೂಷನ್, ಹೀಗೆ ಆಗುವ ಚಾನ್ಸೇ ಇಲ್ಲ, ಇದು ಮೆಡಿಕಲ್ ಮಿರಾಕಲ್. ಮೋರ್ ದನ್ 1 hour he was not breathing and ಹೆಂಗ್ ಆಚೆ ಬರಕ್ ಸಾಧ್ಯ? ಇದನ್ನ ಹೇಳಿ ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ವಿ ಹ್ಯಾವ್ ಟು ಡೂ ಸಮ್ MRI, CT ಸ್ಕ್ಯಾನ್, ಎವ್ರಿಥಿಂಗ್ ಅಂತ ಹೇಳಿ ಅದೆಲ್ಲವನ್ನ ಮಾಡ್ಲಿಕ್ಕೆ ಶಿಫ್ಟ್ ಮಾಡಿದ್ರು. ನಾವು ಇನಿಷಿಯಲ್ ನಾವು ಬೇಡ, ಯಾವ್ದು ಬೇಡ ಅಂತ ಹೇಳಿದ್ರು. ಡಾಕ್ಟರ್ಸ್ ಗೆ ಯಾವ ಧೈರ್ಯ ಇಲ್ಲ, ಅವರ ಧೈರ್ಯಕ್ಕೋಸ್ಕರ ನಾವು ಮಾಡಿಸಿದ್ವಿ. ಯಾವ್ದೂ ಇಲ್ಲ, ಈ ಕೇಮ್ ಟು ಲೈಫ್. ಇವಾಗ ಅವನಿಗೆ 13 years. ಅವತ್ತಿನಿಂದ ಕರ್ತನು ಶಕ್ತವಾಗಿ ಮಕ್ಕಳನ್ನು ಉಪಯೋಗಿಸ್ತಾ ಇದ್ದಾನೆ. ಮೈ ಡಾಟರ್ ಟೆಸ್ಟಿಮನಿ ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲದ ಕಾರಣ ನಾನು ಅದನ್ನ ಯಾವತ್ತಾದ್ರೂ ಕರ್ತನ ಅವಕಾಶ ಕೊಡುವುದಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಾರಿ ಅನೇಕ ಸಾಕ್ಷಿಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕಾಗಿ ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ. ಮೈ ಡಾಟರ್ ಲೈಕ್ ಈಗ ಆಡಿದ ನನ್ನ ಮಗಳು, ಶಿ ವಾಸ್ ಡಯಾಗ್ನೋಸ್ಡ್ ವಿತ್ ಬ್ಲಡ್ ಕ್ಯಾನ್ಸರ್, suspected blood cancer and Kawasaki disorder. That also 7 days fasting prayer. God changed the report. Now she is also ಎಲ್ಲ ಅಂದ್ರೆ ನಾವೆಲ್ಲರೂ ಮರಣ ದಾಟಿ, ನಾನು ಈಗ ಹೇಳಿದಾಗೆ ಬಡಗಣ ಗಾಳಿ, ಇಟ್ ಈಸ್ ನಾಟ್ ಅ ನಾರ್ಮಲ್ ವಿಂಡ್. ಯಾರನ್ನು ಕರ್ತನ್ ಉಪಯೋಗಿಸ್ಬೇಕೋ ಅವ್ರ ಲೈಫ್ ಅಲ್ಲಿ ಎಲ್ಲ ದೇವ್ರು ಕೆಲವು ಬಡಗಣ ಗಾಳಿಗಳನ್ನ ಕರ್ತನು ಬೀಸ ಮಾಡಿ, ದೇವರು ತೆಂಕಣ ಗಾಳಿಯನ್ನ ಬೀಸ ಮಾಡ್ತಾರೆ. ಸೌದರ್ನ್ ವಿಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಂಫರ್ಟಿಂಗ್ ವಿಂಡ್. ಕರ್ತನ ಆರಂಭದಲ್ಲಿ ಯಾರನ್ನೆಲ್ಲ ದೇವರು ಉಪಯೋಗಿಸ್ತಾರೆ. ಇವತ್ತು ಯಾರಾದ್ರೂ ಈ ನನ್ನ ವಾಕ್ಯ ಕೇಳುವವರು, ನಾನು ಈ ಮಾತನ್ನ ಆಡುವಾಗ ನಾನು ದೇವರಲ್ಲಿ ಬಲವಾಗಿ ನಂಬ್ತೇನೆ. ಜೀವಿತದಲ್ಲಿ ಕಠಿಣವಾದ ಯಾವ್ದಾದ್ರು ಸನ್ನಿವೇಶಗಳಲ್ಲಿ ಹಾದು ಹೋಗೋರು ಯಾರಾದ್ರೂ ಇರುವುದಾರೆ, ವಾಟ್ ಎವರ್ ಇಟ್ ಮೇ ಬಿ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಮಕ್ಕಳ ವಿಷಯ ಇರ್ಬೋದು, ರೋಗ ಇರ್ಬೋದು, ಎಲ್ಲ ಇರ್ಬೋದು. ಇಟ್ ಈಸ್ ಅ ನಾರ್ದರ್ನ್ ವಿಂಡ್. ಡೋಂಟ್ ವರಿ. ನೀವ್ ಅದ್ರಲ್ಲಿ ಬಳಲಿ ಹೋಗದೆ ಕರ್ತನಿಗೋಸ್ಕರ ಬಲವಾಗಿ ನಿಂತ್ರೆ ಸೌದರ್ನ್ ವಿಂಡ್ ಕರ್ತನ್ ಬೇಗನೆ ಕಳಿಸ್ತೇನೆ. ಇದೆಲ್ಲ ಆಗಿ ಮುಂದಕ್ಕೆ ಹೋಗುವಾಗ ನಾವು 4 ಜನ ಸಹ ಮರಣದ ಹಾದಿ ದಾಟಿ ಬಂದವರು. ಅದಾದ ನಂತರ ಈ 2015 ಅಲ್ಲಿ 2012 ಅಲ್ಲಿ ನನ್ನ ಹಸ್ಬೆಂಡ್ಗೆ ನಾವು ಎವ್ರಿ ಇಯರ್ ವಿ ಯೂಸ್ ಟು ಗಿವ್ 1000 ಬೈಬಲ್ಸ್. ಕ್ರಿಸ್ಮಸ್ ಸೀಸನ್ ಅಲ್ಲಿ ಬೈಬಲ್ ಡಿಸ್ಟ್ರಿಬ್ಯೂಷನ್, ನಮ್ಮ ಆಸ್ಟಿನ್ ಅಂಕಲ್ ಅನೇಕರು ಇದರಲ್ಲಿ ಇರೋರೆಲ್ಲ ನಮ್ಮೊಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ರು ಬೈಬಲ್ ಡಿಸ್ಟ್ರಿಬ್ಯೂಷನ್ಗೆ. ಆಲನ್ ಅಣ್ಣ. ಸೊ ನಾವು ಫಾದರ್ ಮುಲ್ಲಾಸ್ ಅನೇಕ ಆಸ್ಪತ್ರೆಗಳಿಗೆ ಹೋಗಿ ಸುವಾರ್ತೆ ಸಾರಿ ಬೈಬಲ್ ಕೊಡ್ತಾ ಇದ್ವಿ. ಮೈ ಹಸ್ಬೆಂಡ್ ವಾಸ್ ಒಂದಿನ ಅವರು ಬೈಬಲ್ ಕಲೆಕ್ಟ್ ಮಾಡ್ಲಿಕ್ಕಾಗಿ ಅವ್ರು ಹೋಗ್ತಾ ಇದ್ರು. ಇಮಿಡಿಯೇಟ್ಲಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಇಟ್ ವಾಸ್ ಅ ಮೇಜರ್ ಆಕ್ಸಿಡೆಂಟ್. ಅವ್ರ ಕಾಲೆಲ್ಲ ಫ್ರಾಕ್ಚರ್ ಆಗಿ ಈ ವಾಸ್ ಕಂಪ್ಲೀಟ್ಲಿ ಬೆಡ್ ರಿಡನ್. ಆ ಟೈಮಲ್ಲಿ ನನ್ನ ಮಗುವಿಗೆ 3 ತಿಂಗಳು 3 months ಬೇಬಿ ನನ್ಗಿರುವಾಗ ಇದ್ದಕ್ಕಿದ್ದಾಗೆ ಐ ಹ್ಯಾಡ್ ಅ ಹೆಲ್ತ್ ಇಶ್ಯೂ ಇನ್ ಮೈ ಬಾಡಿ. ಪ್ರಾಬ್ಲಮ್ ಹೇಳ್ಕೊಳ್ಲಿಕ್ಕೆ ಇದು ಸ್ತ್ರೀಯರಾದ ಕಾರಣ ನಾನು ಧೈರ್ಯವಾಗಿ ಹೇಳ್ಬೋದು. ಪ್ರಾಬ್ಲಮ್ ಏನಂದ್ರೆ ಇಷ್ಟೇ, ನನಗೆ ಹಸ್ಬೆಂಡ್ ಬೆಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಎದ್ದು ನಡೆದಾಡ್ಲಿಕ್ಕೆ ಆಗಲ್ಲ, ಏನಿಲ್ಲ, ಅವ್ರದ್ದೆಲ್ಲ ನಾನು ನೋಡ್ಕೋಬೇಕು. ಒಂದು ಮಗು 3 ತಿಂಗಳು, ಒಂದು ಮಗು 3 years. ಇಟ್ ವಾಸ್ ಅ ಡಿಫಿಕಲ್ಟ್ ಸಿಚುವೇಶನ್. ಆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಫ್ರಮ್ ಫ್ಯೂ ಡೇಸ್ ಐ ಆಮ್ ನೋಟಿಸಿಂಗ್, ನಾನು ಹಿಂಗ್ ಕೂತಿದ್ರೆ ಕಂಪ್ಲೀಟ್ಲಿ ಮೈ ಡ್ರೆಸ್ ಎವ್ರಿಥಿಂಗ್ ವೆಟ್. ಅಂದ್ರೆ ನನಗೆ ಅನಿಸ್ತಾ ಇದೆ, ರೆಸ್ಟ್ ರೂಮ್ಗೆ ಹೋದ್ರೆ ಪಾಸ್ ಮಾಡ್ಲಿಕ್ಕೆ ಒಂದು ಡ್ರಾಪ್ ಯೂರಿನ್ ಇಲ್ಲ, ಬ್ಲಾಡರ್ ಅಲ್ಲಿ ಫುಲ್ ಕಂಪ್ಲೀಟ್ ಎಂಟಿ. ಏನೋ ಆಗ್ತಾ ಇದೆ ನನ್ನ ಬಾಡಿಯಲ್ಲಿ. ಹಸ್ಬೆಂಡ್ ಸಿಕ್ಕಾಗಿದ್ದಾರೆ, ಅವ್ರಿಗೆ ಹೇಳಲಿಕ್ಕೆ ಬೇಡ. ಕೆಲವು ದಿನ ನಾನು ಹಿಂಗೆ ಹೋದಾಗ ಇದು ಹಾರಿಬಲ್ ಆಗ್ತಾ ಇದೆ ಎಂಬುದಾಗಿ ನನ್ಗೆ ಅನಿಸ್ತು. ಹಿಂಗ್ ಕೂತಾ ಇದ್ರೆ ಇಡೀ ಕ್ಲೋತ್ ವೆಟ್. ಸೊ ಒನ್ ಡೇ ವಾಟ್ ಹ್ಯಾಪನ್, ಮೈ ಮದರ್ ಕೇಮ್. ಮೈ ಮದರ್ ವಾಸ್ ವಿತ್ ಮೀ ಓನ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಪ್ರಾಬ್ಲಮ್. ನಾವು ಆಸ್ಪತ್ರೆಗೆ ಕನ್ಸಲ್ಟ್ ಮಾಡ್ಲಿಕ್ಕಾಗಿ ಹೋಗಿ ಅಲ್ಲಿ ಕನ್ಸಲ್ಟ್ ಮಾಡಿದ ತಕ್ಷಣ ದೇ ಟೋಲ್ಡ್ ಮೇಜರ್ ಡ್ಯಾಮೇಜ್ ಆಗಿದೆ ಬ್ಲಾಡರ್ಗೆ. ಮೈ ಡೆಲಿವರಿ ವಾಸ್ ಸಿಸೇರಿಯನ್ ಟೈಮ್ ಅಲ್ಲಿ ಬ್ಲಾಡರ್ ಕಂಪ್ಲೀಟ್ ಆಗಿ ರಪ್ಚರ್ ಆಗಿ ದ ಮಸಲ್ ಗಾಟ್ ಡ್ಯಾಮೇಜ್ಡ್ ಅಂಡ್ ಆಲ್ ದ ಯೂರಿನ್ ವಾಟ್ ಎವರ್ ಯೂರಿನ್ ಎಲ್ಲ ಏನಾಗ್ತಾ ಇದೆ, ಲೀಕ್ ಆಗ್ತಾ ಇದೆ. ಒಂದ್ ಡ್ರಾಪ್, ಒಂದ್ ಸಿಂಗಲ್ ನಮ್ಮಲ್ಲಿ ಯೂರಿನ್ ಪಾಸ್ ಮಾಡ್ಲಿಕ್ಕಿಲ್ಲ. ಎಲ್ಲ ಡ್ರಾಪ್ ಬೈ ಡ್ರಾಪ್ ಹಿಂಗೆ ಬಟ್ಟೆ ಇಲ್ಲ, ಕ್ಲೋತ್ ಅಲ್ಲೇ ಹಿಂಗ್ ಕೂತಿದ್ರೆ ಫುಲ್. ನನ್ಗೆ ಎಲ್ಲೂ ಹೋಗಕ್ಕಾಗಲ್ಲ. ಒಂದು ಪರಿಸ್ಥಿತಿ ನಂದು ಹೆಂಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಜಸ್ಟ್ ಮನೆಯಿಂದ ಆಚೆ ಹೋಗಕ್ಕಾಗಲ್ಲ, ಫುಲ್ ಯೂರಿನ್ ಅಲ್ಲಿ ಮುಳುಗೋಗ್ತೇನೆ, ಆ ರೀತಿಯಾದ ಒಂದು ಪರಿಸ್ಥಿತಿ. ಸೊ ವಿ ಕನ್ಸಲ್ಟೆಡ್ ಡಾಕ್ಟರ್ ಫಾತಿಮಾ ಇನ್ ಫಾದರ್ ಮುಲ್ಲರ್ಸ್. ಅದಾದ್ಮೇಲೆ KMC ಅಲ್ಲಿ ಕನ್ಸಲ್ಟ್ ಮಾಡಿದ್ವಿ. ಎಲ್ರು ಹೇಳಿದ್ರು ಅವತ್ತು ದಟ್ ಡೇ ವಾಸ್ ಸ್ಯಾಟರ್ಡೇ. ಸೊ ಡಾಕ್ಟರ್ ಟೋಲ್ಡ್ ಒಂದು ದಿನ ಸಹ ಟೈಮ್ ಕೊಡಕ್ಕಾಗಲ್ಲ. ಟುಮಾರೋ, ಬಿಕಾಸ್ ಟುಮಾರೋ ಸಂಡೇ
You come on Monday morning 7 o'clock and get admitted. We have to operate it very early. ಆಲ್ರೆಡಿ ಒಳಗಡೆ ಎಲ್ಲ ಇನ್ಫೆಕ್ಷನ್ ಆದಂಗಿದೆ, ಬೇಗ ಸರ್ಜರಿ ಮಾಡ್ಬೇಕು. ಸೊ ಮನೆಗ್ ಬಂದು ನೋಡಿದೆ ನನ್ ಗಂಡ ಎದ್ದೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. 3 ತಿಂಗಳೊಂದು ಮಗು, 3 years ಒಂದು ಮಗು, ಏನ್ ಮಾಡ್ಲಿ ಅಪ್ಪ. ಎಲ್ಲಾ ಸಿಚುವೇಶನ್ ನೋಡಿದಾಗ ನಾನು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವ ಯಾವ ಚಾನ್ಸಸ್ ನನಗಿಲ್ಲ. ಏನೇ ಆಗಿರ್ಲಿ ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡ್ಲಿ. ಕಾರಣ ನಾಳೆ ಒಂದು ದಿನ ಇದೆ. 1 day was like 1 year for me. ಓಕೆ, ನಾವೇನ್ ಮಾಡಿದ್ವಿ, ರಾತ್ರಿ ಒಂದು 10 ಗಂಟೆ ಆದಾಗ ನಾನು ನನ್ನ ಹಸ್ಬೆಂಡ್ ಇಬ್ರು ಮಕ್ಕಳನ್ನ ಮಲಗಿಸಿದ ನಂತರ ಇವ್ರಿಗೆ ನಡಿಯಕ್ ಆಗಲ್ಲ, ಏನೇ ಆಗ್ಲಿ ರೂಮ್ ಒಳಗೆ ಸೇರಿದ್ವಿ. 10 ಗಂಟೆಗೆ ಪ್ರಾರ್ಥಿಸ್ಲಿಕ್ಕೆ ಆರಂಭಿಸಿ 2-3 ಡಾಕ್ಟರ್ಸ್ ಗಳೆಲ್ಲ ಎಲ್ಲರಿಗೂ ಸೆಕೆಂಡ್ ಒಪಿನಿಯನ್ ಆಯ್ತು, ಥರ್ಡ್ ಒಪಿನಿಯನ್ ಆಯ್ತು. ಎವ್ರಿಬಡಿ ಇಸ್ ಟೆಲ್ಲಿಂಗ್ ದ ಸೇಮ್. ಮಂಡೇ ಮಾರ್ನಿಂಗ್ ಬಂದು ಅಡ್ಮಿಟ್ ಆಗಿ ಇಮಿಡಿಯೇಟ್ ಸರ್ಜರಿ ಆಗ್ಬೇಕು, ರಿಪೇರ್ ಆಗ್ಬೇಕು, ಮೇಜರ್ ಸರ್ಜರಿ. ರಾತ್ರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ಲಿಕ್ಕೆ ಆರಂಭಿಸಿದೀವಪ್ಪ, ನಿನ್ನಿಂದಲ್ಲದೆ ಇದು ಯಾರಿಂದ ಏನು ಮಾಡಕ್ಕಾಗಲ್ಲ. ಈಗ ಒಂದು ಸರ್ಜರಿಗೆ ಹೋಗುವಂತ ಪರಿಸ್ಥಿತಿ ನಮ್ದಲ್ಲ, ನೀನೇನಾದ್ರೂ ಮಾಡು. ನಾವು ಪ್ರಾರ್ಥನೆ ಆರಂಭಿಸಿದ 10 ಗಂಟೆ ಮಾತ್ರ ನಮ್ಗೆ ನೆನಪು. ಪ್ರಾರ್ಥನೆಗಳಿಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೋಯ್ತು. ಸುಮಾರು 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ಹೀಗೆ ಸಮಯ ಹೋಗ್ತಾ ಬಂತು. ಇದ್ದಕ್ಕಿದ್ದ ಹಾಗೆ ಐ ಫೆಲ್ಟ್ ಅ ಪ್ರೆಸೆನ್ಸ್ ಇನ್ ಮೈ ಬಾಡಿ ಇನ್ ದಟ್ ರೂಮ್. ನಾನು ಕೂತಲ್ಲಿಂದ ಕೆಳಗಡೆ ಬಿದ್ದು ಒಳಾಡಿ ಕರ್ತನ, ನನಗೆ ಗೊತ್ತಾಯ್ತು ಏನೋ ಒಂದು ನನ್ನ ಕೋಣೆಯಲ್ಲಿ ಇಳಿದಿದೆ. ಐ ವಾಸ್ ಇನ್ ಇನ್ನರ್ ಚೇಂಬರ್ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತು ಏನೋ ಒಂದು ನಡೀತಾ ಇದೆ. ನನ್ ಕೆಳಗಡೆ ಬಿದ್ದೆ, ಒದ್ದಾಡಿದೆ, ನಾನು ಪ್ರಾರ್ಥಿಸಿದೆ, ಆರಾಧನೆ ಮಾಡಿ, ಎಲ್ಲಿ ಅಂತ ಗೊತ್ತಿಲ್ಲ. ಆ ಒಂದು ಪ್ರಾರ್ಥನೆ ಸುಮಾರು 10 ಗಂಟೆಗೆ ಸ್ಟಾರ್ಟ್ ಆಗಿ 2 ಆಯ್ತೋ 3 ಆಯ್ತೋ, ನಮ್ಗೆ ಟೈಮ್ ಇದ್ದು ಸೆನ್ಸ್ ಇಲ್ಲ, ಏನು ಇಲ್ಲ. ಕಂಟಿನ್ಯೂಸ್ ಆಗಿ ನಮ್ಮ ಪ್ರೇಯರ್ ಹಂಗೆ ಹೋಗ್ಬಿಡ್ತು. ಸುಮಾರು 3 ಗಂಟೆ ಸಮಯ ಆಗುವಾಗ ನಾನು ಎದ್ದು ನೋಡ್ತಾ ಇದ್ದೇನೆ, ಪ್ರೇಯರ್ ಇಂದೆಲ್ಲ ಆ ಒಂದು ಅಟ್ಮಾಸ್ಫಿಯರ್ ಇಂದ ಆಚೆ ಬಂದು ಎದ್ದು ನಿಂತು ನೋಡ್ದೆ. ಸಮಥಿಂಗ್ ನಾನೊಂದು ಹೆವಿ ಇದ್ದ ನನ್ನ ಬಾಡಿ ಲೈಟ್ ಆಗ್ಬಿಡ್ತು. ಏನೋ ಒಂದು ಸಂಭವಿಸಿದೆ ನನಗೆ ಗೊತ್ತು. ಅವತ್ತು ದೇವರು ಕೊಟ್ಟ ಆ ಸೌಖ್ಯ ಇವತ್ತಿನವರೆಗೆ ಯಾವ ಸರ್ಜರಿ ನಡೀಲಿಲ್ಲ, ಯಾವ ಬ್ಲಾಡರ್ ರಿಪೇರು ನಡೀಲಿಲ್ಲ, ಏನು ನಡೀಲಿಲ್ಲ. ನಾನು ನಾರ್ಮಲ್ ಆಗಿದ್ದೇನೆ, ಯಾವ ಪ್ರಾಬ್ಲಮು ಇಲ್ಲ. ಈಗ 13 ವರ್ಷಗಳು ದಾಟಿತ್ತು. ದೇವರು ನನಗೆ ಸೌಖ್ಯ ಕೊಟ್ರು. ಕರ್ತ ನಡೆಸಿದ ವಿಧಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಮತ್ತೊಂದು ಆವರ್ತಿ ನಾನು ನಿಮ್ಗೆ ಹೇಳ್ತೇನೆ, ಜೀವಿತದಲ್ಲಿರುವ ಪ್ರತಿಯೊಂದು ಬಡಗಣ ಗಾಳಿ, ಎವ್ರಿ ನಾರ್ದರ್ನ್ ವಿಂಡ್ ಇಸ್ ಫಾರ್ ಅ ಗ್ಲೋರಿ ಆಫ್ ಗಾಡ್. ಯಾರು ಸಾಯಲ್ಲ. ಪ್ರತಿನಿತ್ಯ ನಾನು ಹೇಳುವ ಹಾಗೆ, ನನ್ನ ಸ್ತ್ರೀಯರೊಟ್ಟಿಗೆ ನಾನು ಹೇಳುವ ಹಾಗೆ, ನಮ್ಮ ಯಾವ ಕಷ್ಟಗಳ ಮಧ್ಯದಲ್ಲಿ, ಈ ಕಷ್ಟಗಳು ಯಾವುದು ಸಹ ನಮ್ಮನ್ನು ಸಾಯಿಸ್ಲಿಕ್ಕಾಗಿಯಲ್ಲ, ನಮ್ಮನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿಯಲ್ಲ. ಕಷ್ಟಗಳು ಬರುವಾಗ ಹೇಳ್ಬೇಡ್ರಿ, ಅಪ್ಪ ನನಗೆ ಸಾಕಾಯ್ತು, ಸತ್ರೆ ಸಾಕು, ಇಲ್ಲ ಆತ್ಮಹತ್ಯೆ ಪ್ರೇರಣೆಗಳು, ಇದೆಲ್ಲ ಎಲ್ಲರಿಗೂ ಬರುವ ಕಾರಣ. ಈವನ್ ಏಲಿಯ ದ ಪ್ರಾಫೆಟ್, ಅವನು ಹೋಗಿ ಅರಮನೆಯಲ್ಲಿ, ಆಹಾಬನ ಅರಮನೆಯಲ್ಲಿ ಜಿಸಬೇಲಿಗೆ ಪ್ರವಾದನೆ ಮಾಡಿದಂತ ಏಲಿಯ, ಇವನ್ ಕಿಂಗ್ ಪ್ಯಾಲೇಸ್ ಹೋಗಿ ಪ್ರವಾದನೆ ಮಾಡ್ಬೇಕಂದ್ರೆ ಅದು ಸಾಧಾರಣ ವಿಷಯವಲ್ಲ. ಅಂತ ವ್ಯಕ್ತಿಯ ಜೀವಿತದಲ್ಲಿ ಸಹ, ಅವನಲ್ಲಿ ಸಹ ಈ ಒಂದು ಬಡಗಣ ಗಾಳಿ ಬೀಸ್ತು. he also went through depressions, he also went through all these struggles, everything. But I'll tell you one thing, ಯಾವ್ದೆಲ್ಲ ಸ್ಟ್ರಗಲ್ಸ್ ಜೀವಿತದಲ್ಲಿ ಬಂದ್ರು ಅದು ನಮ್ಮ ಕಷ್ಟಕ್ಕಾಗಿ ಅಲ್ಲ, ನಮ್ಮ ನಷ್ಟಕ್ಕಾಗಿ ಅಲ್ಲ. ದೇವರು ನಮ್ಮನ್ನ ನಡೆಸ್ತಾರೆ. ಸಿಸ್ಟರ್, ಇನ್ನು ಎಷ್ಟು ಟೈಮ್ ಇದೆ ನಂಗೆ? ಲೈಕ್ Sister, you can go ahead. Okay. You have time. Yeah. Okay, thank you. Okay, I just want to read a verse from the Bible, Genesis 5 verse 22. Yaradru, anybody in English and anybody in Kannada, if you have the Bible, please. Okay, I will read it in Kannada. I think ಮೆತೂಷಲೇಹನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ದೇವರೊಟ್ಟಿಗೆ ನಡೆದಂತ ಒಬ್ಬ ಮನುಷ್ಯ. ಇಂಗ್ಲಿಷ್ ಅಲ್ಲಿ ನೀವು ಓದ್ಕೊಳ್ರಿ, ಪರವಾಗಿಲ್ಲ, ಯಾಕಂದ್ರೆ ನಾವು ಟೈಮ್ ಅನ್ನ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ಐ ಗೋ ಇಟ್. ಓಕೆ, ಇಲ್ಲಿ ಆನೋಕನ್ ಅನ್ನುವಂತ ಮನುಷ್ಯ, ಆದಾಮ ನಮಿಗೊತ್ತು, ನಮ್ಮ ಪೂರ್ವ ಪಿತೃವಾದಂತ ಆದಾಮ, ಅವನಿಂದ 7ನೇ ತಲೆಮಾರಾಗಿರುವಂತ ಹಾನೋಕ ದೇವರೊಟ್ಟಿಗೆ ನಡೆದ. ಯಾವಾಗ 60 years ಅಲ್ಲಿ ದೇವರೊಟ್ಟಿಗೆ ನಡೀಲಿಕ್ಕೆ ಆರಂಭಿಸಿದ, 360 years ಗೆ ದೇವರು 300 ವರ್ಷ ದೇವರೊಟ್ಟಿಗೆ ನಡೆದ. 360 ವರ್ಷಕ್ಕೆ ಅವನು ಹೋದಾಗ ಕಾಣದೇ ಆದಂತ ಒಬ್ಬ ವ್ಯಕ್ತಿ. ನಾನು ಈ ರೀತಿಯಾಗಿ ಆಲೋಚನೆ ಮಾಡ್ತೇನೆ. ಹಾನೋಕ್ ಅನ್ನುವಂತ ಪದಕ್ಕೆ ಅರ್ಥ ಟೀಚರ್. ಆನೋಕ್, ದ ಮೀನಿಂಗ್ ಆಫ್ ಆನೋಕ್ ವರ್ಡ್ ಇಸ್ ಟೀಚರ್. ಇವನಿಗೆ 60 ವರ್ಷವಾದಾಗ ಒಬ್ಬ ಮಗನ್ ಹುಟ್ಟಿದ. ಆ ಮಗ, ಅವನ ಹೆಸರು ಮೆತೂಷಲೇಮ್. ಈ ಮೆತೂಷಲೇಮ್ ಅನ್ನುವಂತ ವರ್ಡಿನ ಅರ್ಥ ವೆನ್ he dies something will happen. ಅಂದ್ರೆ ಇವನು ಸಾಯುವಾಗ ಭೂಮಿಯಲ್ಲಿ ಏನೋ ಒಂದು ಸಂಭವಿಸ್ತದೆ. ಈ ರೀತಿಯಾದ ಒಂದು ಅರ್ಥ ಇರುವಂತ ಹೆಸರೇ ಮೆತೂಷಲೇಮ್. ಈ ಹಾನೋಕನಿಗೆ ಏನಾಯ್ತು ಅಂದ್ರೆ, ಈ ಆನೋಕನಿಗೆ ಯಾವಾಗ ಈ ಮೆತೂಷಲೇಮ್ ಹುಟ್ಟಿದ್ನೋ, ಆನೋಕನಿಗೆ ಒಂದು ವಿಷಯ ಅರ್ಥ ಆಯ್ತು.
ನನ್ನ ಮಗ ಮೆತುಶೆಲೆ ಇವನು ಸಾಯುವಾಗ ಭೂಮಿಯಲ್ಲಿ ಏನೋ ಒಂದು ಸಂಭವಿಸ್ತದೆ. ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡಂತ ಆನೋಕ ಏನ್ ಮಾಡಿದ, ಈ ಸ್ಟಾರ್ಟೆಡ್ ಫ್ರಮ್ ದಟ್ ಡೇ 60th year ಈ ಸ್ಟಾರ್ಟೆಡ್ ವಾಕಿಂಗ್ ವಿತ್ ಗಾಡ್. ಓಕೆ, ಈಗ ಆನೋಕನ ದೇವರೊಟ್ಟಿಗೆ ನಡೀಲಿಕ್ಕೆ, ಬಿಕಾಸ್ ಟುಡೇಸ್ ಅವರ್ ಟಾಪಿಕ್ ವಾಸ್ ಇನ್ನರ್ ಚೇಂಬರ್ ಎಕ್ಸ್ಪೀರಿಯನ್ಸ್. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಹೌ ಟು ವಾಕ್ ವಿತ್ ಗಾಡ್, ಬಿಕಾಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್. ಸೊ ಈ ಆನೋಕನ ದೇವರೊಟ್ಟಿಗೆ ನಡೀಲಿಕ್ಕೆ ಕಾರಣ ಏನು ಗೊತ್ತಾ? ಈ ಆನೋಕ ಅಂಡ್ ಆದಾಮ ದೇ ಬೋತ್ ಆರ್ ಒಂದೇ ಕಾಲದಲ್ಲಿ ವಾಸ ಮಾಡಿದಂತ ಜನ. ಅಂದ್ರೆ ನಮ್ಮ ಈ ಒಂದು ಪ್ರಾರ್ಥನಾ ಲೈನ್ ಅಲ್ಲಿ 20s ಅಲ್ಲಿ ಇರೋರು ಯಾರಾದ್ರೂ ಇದ್ದಾರ ನನಗೆ ಗೊತ್ತಿಲ್ಲ, 80s ಅಲ್ಲಿ ಇರೋರು ಅನೇಕರಿದ್ದಾರೆ. ಸೊ ಈ 80s ಮತ್ತೆ 20s ನಮ್ದು ಇವಾಗ ಹೆಂಗಿದ್ಯೋ, ಇವಾಗ ನಾನ್ 20 ವರ್ಷ, ಇನ್ನೊಬ್ರು ನಾನ್ 20 ವರ್ಷ ಅಲ್ಲ 40s, ಓಕೆ, 20 ವರ್ಷದೊಬ್ರು ಇದ್ರೆ 80 ವರ್ಷದೊಬ್ರು ಇದ್ರೆ ನಾವೆಲ್ಲ ಏನು ಸಮಕಾಲಿಕರು, ಅಂದ್ರೆ ಒಂದೇ ಕಾಲದಲ್ಲಿ ಜೀವಿಸೋರು. ಸೇಮ್ ವೇ when Adam was 600 years, Hanok was 60 years. So they both lived in the same time. ಓಕೆ, ಅವರೊಂದೇ ಕಾಲದಲ್ಲಿ ಜೀವಿಸ್ತಾ ಇದ್ರು. ಸೊ ಈ ಆದಾಮನಿಗೆ 600 years ಆದಾಗ ದಿಸ್ ಆನೋಕ್ ವಾಸ್ ಲೈಕ್ ಈ ವಾಸ್ 60 years. 60 years ಅಂದ್ರೆ ಈಗದ ಒಂದು, ಯಾಕಂದ್ರೆ ಆ ಕಾಲದಲ್ಲಿ ಅಧಿಕವಾಗಿ ಜೀವಿಸಿದ್ದು 969 years, ದಟ್ ಈಸ್ ಮೆತುಶೆಲೆ. ಅಷ್ಟು ಆಯುಷ್ಯವಿದ್ದ ಕಾರಣ ನಮ್ಮ ಇವತ್ತಿನ 80 ವರ್ಷ ಆವಾಗಿನ 900 years ತರ. ಸೊ ಆ ರೀತಿಯಾಗಿ ಇವರಿಬ್ರು ಒಂದೇ ಕಾಲದಲ್ಲಿ ಜೀವಿಸುವಾಗ ನೂರಾರು ಮಕ್ಕಳು ಬೆಳಿಗ್ಗೆ ಆದ್ರೆ ಏನ್ ಮಾಡ್ತಾರೆ, ಆದಾಮನ ಮನೆಗೆ ಹೋಗ್ತಾರೆ. ಇವನ್ನ ಲೈಕ್ ಬೈಬಲ್ ಅಲ್ಲಿ ನನಗೆ ಅದು ಓದಿದಾಗ ನನ್ನೊಟ್ಟಿಗೆ ಪರಿಶುದ್ಧಾತ್ಮನ ಮಾತಾಡಿದನ್ನ ನಾನು ಹಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಆದಾಮನ ಮನೆಗೆ ಮಾರ್ನಿಂಗ್ ಏನ್ ಮಾಡ್ತಾರೆ, ಅನೇಕ ಮಕ್ಕಳು ಬರ್ತಾರೆ. ಅಜ್ಜ ನೀವು ಆಗ ಆದಾಮ ಹೇಳ್ತಾನೆ, ಮಕ್ಕಳೇ ನನ್ನನ್ನು ಸೃಷ್ಟಿ ಮಾಡಿದ್ಯಾರು? ದೇವರು. ದೇವರು ನನ್ನನ್ನ ಸ್ವಂತ ಮಣ್ಣು ತೆಗೆದು he created me from with his hands. ಈ ರೀತಿಯಾಗಿ ಎಲ್ಲ ಆದಾಮನು ಕಥೆಗಳನ್ನ ಹೇಳ್ತಾನೆ. ಕಥೆಗಳನ್ನ ಹೇಳುವಾಗ ಎಲ್ಲಾ ಮಕ್ಕಳು ಇದನ್ನು ಕೇಳಲಿಕ್ಕೆ ಆರಂಭಿಸ್ತಾರೆ. ಕಥೆಗಳೆಲ್ಲ ಕೇಳಿದಾಗ ಆದಾಮ ಹೇಳ್ತಾನೆ, ಈ ಭೂಮಿಯಲ್ಲಿರುವ ಎಲ್ಲ ಪ್ರಾಣಿಗಳಿಗೆ ಹೆಸರಿಟ್ಟದ್ ಯಾರು? ನಾನು. ಮಕ್ಕಳೆಲ್ಲ ಎಕ್ಸೈಟ್ ಆಗ್ತಾರೆ, ಓ ನನ್ನ ಅಜ್ಜ ಎಲ್ರಿಗೂ ಹೆಸರಿಟ್ಟ. ಆಮೇಲೆ ಮಕ್ಕಳು ಸ್ಟೋರಿ ಕೇಳಲಿಕ್ಕೆ ಆರಂಭಿಸ್ತಾರೆ. ಎಲ್ಲಾ ಕಥೆಗಳನ್ನ ಈ ಆನೋಕನಿಗೆ ಆದಾಮ ಹೇಳಿಕೊಡ್ತಾ ಇದ್ದ. ಒಂದು ದಿನ ಈ ಕಥೆಗಳನ್ನೆಲ್ಲ ಕೇಳಿ ಮಕ್ಕಳು ಕುಣಿದಾಡ್ಕೊಂಡು ಹೋಗ್ತಾರೆ. ಅಯ್ಯೋ ನನ್ನ ಅಜ್ಜ ನನ್ನ ಸೃಷ್ಟಿ ಮಾಡಿದ್ದು ದೇವರು, ನನ್ನ ಅಜ್ಜನ ಚರ್ಮ ಇದು ದೇವರು ಸೃಷ್ಟಿ ಮಾಡಿದ್ದು, ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಹಾನೋಕ ಇದನ್ನ ತುಂಬಾ ಡೀಪರ್ ಆಗಿ ತೆಗೆದುಕೊಳ್ಳಿಕ್ಕೆ ಆರಂಭಿಸಿದ. ಎಲ್ಲ ಮಕ್ಕಳು ಹೋದ್ಮೇಲೆ ಇವನ್ ಬರ್ತಾನೆ ಆದಾಮನ ಹತ್ರ. ದೆನ್ ವಾಟ್ ಹ್ಯಾಪನ್, ವಾಟ್ಸ್ ನೆಕ್ಸ್ಟ್. ಸೊ ಫೈನಲಿ ಇವನ್ ಕೇಳ್ತಾನೆ, ಹಾಗಾದ್ರೆ ಅಜ್ಜ ನೀನ್ ಹೆಂಗೆ ಈ ಏದೇನ್ ತೋಟದಿಂದ ನೀನ್ ಆಚೆ ಆಗಲ್ಪಟ್ಟೆ? ದೇವರ ಹತ್ರದಿಂದ ನೀನ್ ಹೆಂಗ್ ಹೊರಗಡೆ ಬಂದೆ? ಸೊ ಆದಾಮ ಹೇಳ್ತಾನೆ, ಮದೇನಿಲ್ಲ ಮಗ್ನೆ, ಇಷ್ಟೇ ಸ್ಟೋರಿ ಇಷ್ಟೇ. ಡೈಲಿ ನಾವು ಒಟ್ಟಿಗೆ ವಾಸ ಮಾಡ್ತಾ ಇದ್ವಿ. ಆದ್ರೂ ಒಂದು ಕತೆ ನಡೀತು. ಒಂದು ದಿನ ಒಬ್ಬ ಗೆಸ್ಟ್ ಬಂದ, ಒಂದು ಕರೆಯದೆ ಒಬ್ಬ ಗೆಸ್ಟ್ ನಮ್ಮ ಮನೆಗೆ ಬಂದ. ಹೌದಾ? ಆನೋಕ ಕೇಳ್ತಾನೆ, ಹೌದಾ, ಹೂ ಇಸ್ ದಟ್ ಗೆಸ್ಟ್? ಆದಾಮ ಹೇಳ್ತಾನೆ, ಅದ್ ಬೇರೆ ಯಾರು ಅಲ್ಲ, ಹಾವು. ಆವಾಗ ಹಾವು ಮಾತನಾಡ್ತಿತ್ತು, ನಡೆದಾಡ್ಕೊಂಡ್ ಬಂದ್ಬಿಟ್ಟ ಏದೇನ್ ತೋಟದೊಳಗೆ. ಹೌದಾ, ಮತ್ತಿನ್ನೇನಾಯ್ತು? ನೀವು ಯಾಕೆ ಏದೇನಿಂದ ಹೊರಗಡೆ ಬಂದ್ರೆ? ತಕ್ಷಣ ಆದಾಮ ಹೇಳ್ತಾನೆ, ಅದು ಬೇರೆ ಏನಲ್ಲ, ಹಾವಿನ ಬಾಲಕ್ಕಿಂತ ನಿನ್ನ ಅಜ್ಜಿಯ ನಾಲಿಗೆ ತುಂಬಾ ಉದ್ದವಾಗಿತ್ತು. ಅವಳು ಈ ಹಾವಿನ ಕೈಯಲ್ಲಿ ಚೀಟ್ ಆಗ್ಬಿಟ್ಲು, ದೇವರು ತೆಗೆದು ನಮ್ಮನ್ನ ಹೊರಗಡೆ ಹಾಕ್ಬಿಟ್ಟ. ಈ ಪ್ರೆಸೆನ್ಸ್ ಇಂದ ನಾವು ಹೊರಗಡೆ ಹೋದ್ವಿ. ಇದನ್ನ ಆದ ತಕ್ಷಣ ಹಾನೋಕ ಡಿಸೈಡ್ ಮಾಡ್ತಾನೆ, ನನ್ನ ಅಜ್ಜ ಹೊರಗಡೆ ಹೋಗಿದ್ದ ಹೌದು, ಆದ್ರೆ ನಾನ್ ಮಾತ್ರ ಹೊರಗಡೆ ಹೋಗಲ್ಲ. ದೇವ್ರೆ ಅವ್ನ್ ಡಿಸೈಡ್ ಮಾಡ್ತಾನೆ, ನನ್ನ ಅಜ್ಜ ನಷ್ಟಪಡಿಸಿಕೊಂಡಂತ ಪದವಿಯನ್ನ, ಇಲ್ಲ ನನ್ನ ಅಜ್ಜ ನಷ್ಟಪಡಿಸಿಕೊಂಡ ಮಹಿಮೆಯನ್ನ ನಾನು ದೇವರಿಂದ ರಿಟರ್ನ್ ಪಡೆದುಕೊಳ್ತೇನೆ. ಇದಾದ ಮೇಲೆ 60ನೇ ವರ್ಷಕ್ಕಾಗುವಾಗ ಮೆತುಶೆಲೆ ಮುಟ್ಟಿದಾಗ ಆನೋಕನಿಗೆ ಅರ್ಥವಾಯ್ತು, ಇವನು ಸತ್ತಾಗ ಭೂಮಿಯಲ್ಲಿ ಏನೋ ಒಂದು ನಡೀತದೆ. ಯಾವಾಗ ಈ ಆನೋಕ ಡೆತ್ ಆದ್ನು, ಮೆತುಶೆಲೆ ಡೆತ್ ಆದ್ನೋ, ನಡೆದ ಕಾರ್ಯ ಬೇರೆ ಏನು ಅಲ್ಲ, ಅಲ್ಲಿವರೆಗೆ ಭೂಮಿಯಲ್ಲಿ ಮಳೆ ಇರ್ಲಿಲ್ಲ. ಫಸ್ಟ್ ಟೈಮ್ ಭೂಮಿಯಲ್ಲಿ ಮಳೆ ಬಂದದ್ದು ಮೆತುಶೆಲೆಮನ ಮರಣದ ಸಮಯದಲ್ಲಿ. ಈ ರೀತಿಯಾಗಿರುವಾಗ ಪ್ರತಿದಿನ ಈ ಹಾನೋಕ ದೇವರೊಟ್ಟಿಗೆ ನಡಿಲಿಕ್ಕೆ ಆರಂಭಿಸಿದ. ಸ್ಟಾರ್ಟೆಡ್ ವಾಕಿಂಗ್ ವಿತ್ ಗಾಡ್ ಎವ್ರಿ ಟೈಮ್. ಮಾರ್ನಿಂಗ್ ಅವ್ನು ಹೋಗ್ಬಿಡ್ತಾನೆ, ದೇವರೊಟ್ಟಿಗೆ ನಡೀತಾನೆ. ಸಂಜೆವರೆಗೆ ದೇವರೊಟ್ಟಿಗೆ ನಡೆಯುವಾಗ ಏನೆಲ್ಲ ನಡೀತು, ದೇವರೆಲ್ಲ ಸ್ಕ್ರೀನ್ ರೀತಿಯಲ್ಲಿ ಒಂದು ಸ್ಕ್ರೀನ್ ಹಾಕಿ ಯಾವ ರೀತಿ ತೋರಿಸ್ಬೋದೋ ಅನೇಕ ಕಾರ್ಯಗಳನ್ನ ದೇವರು ಇವನಿಗೆ ತೋರಿಸ್ಲಿಕ್ಕೆ ಆರಂಭಿಸಿದ್ರು. ಫಸ್ಟ್ ದೇವ್ರು ಏದೇನಲ್ಲಿ ಏನಾಯ್ತು ಎಲ್ಲ ತೋರಿಸಿದ್ರು. ಅದಾದ ನಂತರ ಒಬ್ಬ ಅಜ್ಜ ಒಂದು ಮಗನ ಹಿಡ್ಕೊಂಡು ಒಂದು ಬೆಟ್ಟದಲ್ಲಿ ಹತ್ತಿ ಹೋಗಿ ಯಾಗ ಅರ್ಪಿಸ್ತಾ ಇದ್ದಾನೆ. ಆಗ ಆನೋಕ ಕೇಳ್ತಾನೆ, ದೇವ್ರೆ ಇದು ಯಾರು?
ದೇವ್ರು ಹೇಳ್ತಾರೆ ಅದು ಯಾರು ಅಲ್ಲ, ಅಬ್ರಾಮ್ ತಾತ. ಅಬ್ರಾಹ್ಮನ ಇಸಾಕನನ್ನ ಯಾಗ ಅರ್ಪಿಸಿದ್ದು. ಅದಾದ ನಂತರ ನೋಡುವಾಗ ಒಬ್ಬ ಹುಡುಗ ಕಲ್ಲಿಡ್ಕೊಂಡು ಒಬ್ಬ ಶೂರನಾದವನನ್ನ ಸಾಯಿಸ್ತಾ ಇದ್ದಾನೆ. ಹಾನೋಕ ಕೇಳ್ತಾನೆ, ಇದೇನ್ ದೇವ್ರೆ, ಇದೇನು, ಯಾರು ಈ ಹುಡುಗ? ಅದು ಯಾರು ಅಲ್ಲ, ಅದು ದಾವೀದ, ಗೊಲಿಯಾತನನ್ನು ಸಾಯಿಸಿದ್ದು. ಅದಾದ ನಂತರ ಮೋಸೆ ಕತೆ, ಒಬ್ಬ ಪಾಸ್ಟರ್ 40 ಲಕ್ಷ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ತಕ್ಷಣ ದೇವರೊಟ್ಟಿಗೆ ಹಾನೋಕ ಕೇಳ್ತಾನೆ, ಯಾರು ದೇವ್ರೆ ಈ ಒಂದ್ ದೊಡ್ಡ ಗ್ರೂಪ್ ಆಫ್ ಪೀಪಲ್? ತಕ್ಷಣ ದೇವ್ರು ಹೇಳ್ತಾರೆ, ಅದು ಬೇರೆ ಯಾರು ಅಲ್ಲ, ಮೋಸೆ. ನಾನು ಅವನನ್ನು ಎಬ್ಬಿಸಿದ್ದೇನೆ ಐಗುಪ್ತದಿಂದ ಇಸ್ರಾಯೇಲ್ ಮಕ್ಕಳನ್ನ ಬಿಡಿಸ್ಲಿಕ್ಕೆ. ಈ ರೀತಿಯಾಗಿ ಅನೇಕ ಕಾರ್ಯಗಳು ನಡೆದು ಆದಾಗ ಇನ್ನೊಂದು ಸ್ಕ್ರೀನ್. ವೆಲ್ಕಮ್ ಟು ನ್ಯೂ ಟೆಸ್ಟಮೆಂಟ್. ಇಮಿಡಿಯೇಟ್ ಆಗಿ ಒಬ್ಬ ಸುಂದರನಾದ ಮನುಷ್ಯ ಹಾನೋಕನು ದೇವರೊಟ್ಟಿಗೆ ಕೇಳ್ತಾನೆ, ಯಾರು ಈ ಸುಂದರ ಮನುಷ್ಯ? ದೇವ್ರು ಹೇಳ್ತಾರೆ, ಅದು ಬೇರೆ ಯಾರು ಅಲ್ಲ, ನಾನೇ, ನನ್ನ ಮಗನಾದ ಯೇಸು ಸ್ವಾಮಿ. ತಕ್ಷಣ ಒಂದು ತುಂಬಾ ಜನ ಸೇರಿ ಯೇಸು ಸ್ವಾಮಿಯನ್ನ ಒಡೆದು ಬಡ್ದು ಎಲ್ಲ ಗಾಯ ಮಾಡ್ಬಿಟ್ಟಿದ್ದಾರೆ. ತಕ್ಷಣ ಹಾನೋಕ ಕೇಳ್ತಾನೆ, ಯಾಕೆ ಅವರು ನಿನ್ನ ಹೀಗೆ ಮಾಡ್ತಾ ಇದ್ದಾರೆ? ಅದು ಬೇರೆ ಏನು ಅಲ್ಲ. ಇದಕ್ಕೆ ನಾನು ವಾಕ್ಯ ನಿಮಗೆ ಕೊಡ್ಬೇಕಾ? ಜೂಡ್ ಒಂದೇ ಒಂದು ಬುಕ್ ಇದೆ ಬೈಬಲ್ ಅಲ್ಲಿ, ಜೂಡ್ 14 and 15 verse. ಜೂಡ್, ದ ಬುಕ್ ಆಫ್ ಜೂಡ್ ಇನ್ ದ ನ್ಯೂ ಟೆಸ್ಟಮೆಂಟ್ 14 and 15. ನಾನು ನಿಮ್ಗೋಸ್ಕರ ಒಂದಾವರ್ತಿ ಆ ವಾಕ್ಯವನ್ನು ಓದ್ತೇನೆ. ಇಂಥವರ ವಿಷಯದಲ್ಲಿ ಆದಾಮನಿಂದ 7ನೇ ತಲೆಯವನಾದ ಹಾನೋಕನು, ಈಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯದಲ್ಲಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಸೊ ಈ 300 ವರ್ಷ ಆದಾಮ ಮಾಡಿದ ಕಾರ್ಯವನ್ನ ನಾನು ಹೇಳಿದ್ದು, ಮಾರ್ನಿಂಗ್ ಮನೆಯಿಂದ ಹೊರಡ್ತಾನೆ, ಸಂಜೆವರೆಗೆ ದೇವರೊಟ್ಟಿಗೆ ನಡೀತಾನೆ. ಕೊನೆಯದಾಗಿ ದೇವ್ರು ಹೇಳಿಕೊಟ್ರು, ನಾನ್ ಬರ್ತೇನೆ, ಲಕ್ಷೋಪಲಕ್ಷ ದೂತರೊಟ್ಟಿಗೆ ಒಂದು ಸೀಕ್ರೆಟ್ ಕಮಿಂಗ್ ಇದೆ. ಅದನ್ನು ಸಹ ಸಾವಿರಾರು ವರ್ಷಗಳ ಮುಂಚೆ ಆನೋಕನಿಗೆ ದೇವರು ರಿವೀಲ್ ಮಾಡಿದ್ರು. 300 years ಆನೋಕ್ ವಾಸ್ ವಾಕಿಂಗ್ ವಿತ್ ಗಾಡ್. ಇವನು ದೇವರೊಟ್ಟಿಗೆ ನಡೆದಾಗೆಲ್ಲ ಒಂದು ಒಳ್ಳೆ ಟೆಸ್ಟಿಮನಿ ಆಗಿ ದೇವರೆಲ್ಲವನ್ನ ಆದಾಮನ ಕಾಲದಿಂದ ಕರ್ತನ ಸೀಕ್ರೆಟ್ ಕಮಿಂಗ್ ವರೆಗಿರುವಂತ ಎಲ್ಲಾ ರಹಸ್ಯವನ್ನ ದೇವರು ಯಾರಿಗೆ ರಿವೀಲ್ ಮಾಡಿದ್ರು? ಹಾನೋಕನಿಗೆ ರಿವೀಲ್ ಮಾಡಿದ್ರು. ಎಲ್ಲಾ ದಿನ ಸಾಯಂಕಾಲವಾಗುವಾಗ ಹಾನೋಕನು ದೇವರೊಟ್ಟಿಗೆ ಕೇಳ್ತಾನೆ, ಅಪ್ಪ ನಾನ್ ಬಂದ್ಬಿಡ್ತೇನೆ ನಿನ್ನೊಟ್ಟಿಗೆ, ನನಗೆ ಈ ಭೂಮಿ ಬೇಡ, ಇಷ್ಟೆಲ್ಲ ನೀನ್ ನನಗೆ ರೆವಲೇಷನ್, ಬೈಬಲ್ದು ರೆವಲೇಷನ್, ವಾಕ್ಯಗಳ ರೆವಲೇಷನ್ ಕೊಟ್ಟಿದೆಯಲ್ಲ, ಇನ್ನು ನನಗೆ ಈ ಭೂಮಿ ಬೇಡ, ನಾನ್ ನಿನ್ನೊಟ್ಟಿಗೆ ಬಂದ್ಬಿಡ್ತೇನೆ. ತಕ್ಷಣ ದೇವ್ರು ಹೇಳ್ತಾರೆ, ಬೇಡಪ್ಪ, ನಿನ್ಗೊಬ್ರು ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ, ಡೈಲಿ ಮನೆಗೆ ಹೋಗು, ಶಿ ವಿಲ್ ಕುಕ್ ಅ ವೆರಿ ಗುಡ್ ಫುಡ್ ಫಾರ್ ಯು, ಗೋ ಈಟ್ ಅಂಡ್ ಸ್ಲೀಪ್. ಬಟ್ ಒನ್ ಡೇ 300 years ಯಾವಾಗ ಇವನು ಕರ್ತನೊಟ್ಟಿಗೆ ನಡೆದನೋ, ಆ 300 years ಆದಾಗ ದೇವರು ಒನ್ ಡೇ ಗಾಟ್ ಟೋಲ್ಡ್, ಇನಫ್ ಬೇಟ, ನೀನ್ ಇಷ್ಟು ದಿನ ನನ್ನೊಟ್ಟಿಗೆ ನಡೆದಿದ್ಯಲ್ಲ, ಇನ್ನು ನಿನ್ನ ನಾನು ಏನ್ ಮಾಡ್ತೇನೆ, ಕರ್ಕೊಂಡು ಹೋಗ್ಬಿಡ್ತೇನೆ, ಯು ಕಮ್ ವಿತ್ ಮೀ. ಒಂದು ದಿನ ದೇವರು ಬಂದ್ ಏನ್ ಮಾಡಿದ್ರು, ಇದ್ದಕ್ಕಿದ್ದಾಗಿ ಈ ಹಾನೋಕನನ್ನ ಕರ್ಕೊಂಡೋಗಿ ತನ್ನೊಟ್ಟಿಗೆ ಸೇರಿಸಿಕೊಂಡ್ರು. ಕಂಟಿನ್ಯೂಸ್ ಆಗಿ ದೇವರೊಟ್ಟಿಗೆ ನಡೆದವನನ್ನ ನಾನು ಇವತ್ತು ಹೇಳ್ತೇನೆ, ಇಫ್ ಯು ಸ್ಟಾರ್ಟ್ ವಾಕಿಂಗ್ ವಿತ್ ಗಾಡ್ ಕಂಟಿನ್ಯೂಸ್ಲಿ, 100% ಗ್ಲೋರಿಯಸ್ ಥಿಂಗ್, ಆ ಪರಲೋಕದ ರೆಲಮನ್ನ ಕರ್ತ ನಮ್ಗೆ ತೋರಿಸಿ ಕೊಡ್ತಾನೆ. ಪರಮಗೀತೆ ಪುಸ್ತಕ 2ನೇ ಅಧ್ಯಾಯದ 2 verse 14 ಇಟ್ ಸೇಸ್, 2ನೇ ಅಧ್ಯಾಯ ಸಾಂಗ್ ಆಫ್ ಸಾಲಮನ್ 2ನೇ ಅಧ್ಯಾಯದ 14ನೇ ವಾಕ್ಯವನ್ನ ಓದಿ ನಾನು ಅನ್ಕೊಳ್ತೇನೆ, ನನ್ನ ಟೈಮ್ ಮುಗೀತು, ಕೊಟ್ಟ ಸಮಯ. 2ನೇ ಅಧ್ಯಾಯದ 14ನೇ ವಾಕ್ಯ ಅಲ್ಲಿ ಹೇಳ್ತದೆ, ನನ್ನ ಪ್ರಿಯಳೆ, ಎನ್ನ ಸುಂದರಿಯೇ, ಎದ್ದು ಬಾ, ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ಧ್ವನಿ ನನಗೆ ಕೇಳಿಸು. ನಿನ್ನ ಧ್ವನಿ ಎಷ್ಟೋ ಇಂಪು, ನಿನ್ನ ರೂಪು ಎಷ್ಟೋ ಚಂದ. ಇಂಗ್ಲಿಷ್ ಅಲ್ಲಿ ಅದು ಹೇಳ್ತದೆ, ಮೈ ಡವ್ ಇನ್ ದ ಕ್ಲೆಫ್ಟ್ಸ್ ಆಫ್ ದ ರಾಕ್, ಇನ್ ದ ಹೈಡಿಂಗ್ ಪ್ಲೇಸಸ್ ಆನ್ ದ ಮೌಂಟೈನ್ ಸೈಡ್, ಶೋ ಮಿ ಯುವರ್ ಫೇಸ್, ಲೆಟ್ ಮಿ ಹಿಯರ್ ಯುವರ್ ವಾಯ್ಸ್, ಫಾರ್ ಯುವರ್ ವಾಯ್ಸ್ ಈಸ್ ಸ್ವೀಟ್ ಅಂಡ್ ಯುವರ್ ಫೇಸ್ ಈಸ್ ಲವ್ಲಿ. ಇಲ್ಲಿ 2 ಕಾರ್ಯಗಳಿದೆ. ಒಂದು ಬಂಡೆಯ ಬಿರುಕು, ಹೂ ಇಸ್ ಅವರ್ ರಾಕ್. ಇಲ್ಲಿ ಒಡೆಯಲ್ಪಟ್ಟಂತ ಬಂಡೆ ಬೇರೆ ಯಾರು ಅಲ್ಲ, ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ. 2ನೇದು ಜರಿಯ ಮರೆ, ಇಟ್ ಈಸ್ ದ ಸೀಕ್ರೆಟ್ ಪ್ಲೇಸ್ ಆಫ್ ಅವರ್ ಪ್ರೇಯರ್. ಯಾರು ಪ್ರತಿನಿತ್ಯ ಕರ್ತನ ಸನ್ನಿಧಾನದಲ್ಲಿ ಬಂಡೆಯ ಬಿರುಕಿನಲ್ಲಿಯೂ ಈ ಜರಿಯ ಮರೆಯಲ್ಲಿ, ಬಂಡೆಯ ಬಿರುಕು ಅನ್ನುವಾಗ ಯಾರು ಅಲ್ಲ, ಒಡೆಯಲ್ಪಟ್ಟಂತ ಕ್ರಿಸ್ತನು ನಮಗೋಸ್ಕರ ಕಲ್ವಾರಿಯಲ್ಲಿ ಆ ಶಿಲುಬೆಯಲ್ಲಿ ಬಲಿಯಾಗಿ ಒಡೆಯಲ್ಪಟ್ಟಂತ ಕ್ರಿಸ್ತನಾಗಿದ್ದಾನೆ, ಒಡೆಯಲ್ಪಟ್ಟಂತ ಬಂಡೆ. ಈ ಬಂಡೆಯ ಬಿರುಕಲ್ಲಿಯೂ ಯಾರು ಜರಿಯ ಮರೆಯಲ್ಲಿ ಅಂದ್ರೆ ರಹಸ್ಯವಾಗಿ ಕರ್ತನೊಟ್ಟಿಗೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪಬ್ಲಿಕ್ ಪ್ರೇಯರ್ ಆರ್ ಗ್ರೂಪ್ ಪ್ರೇಯರ್, ಚರ್ಚ್ ಸರ್ವಿಸ್, ಐ ಆಮ್ ಟಾಕಿಂಗ್ ಅಬೌಟ್ ದ ಪರ್ಸನಲ್ ಪ್ರೇಯರ್.
ಯಾರು ಕರ್ತನೊಟ್ಟಿಗೆ ಒಂದು ಜರಿಯ ಮರೆಯಲ್ಲಿ ದಿಸ್ ಇಯರ್, ಈ ಒಂದು ವರ್ಷ ನಾನ್ ನನ್ನ ಸ್ತ್ರೀಯರೊಟ್ಟಿಗೆ ಹೇಳುವಂತ ಕಾರ್ಯ, ಯಾವ ರೀತಿ ನಾವು ಪ್ರೇಯರ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಕರ್ತನೊಟ್ಟಿಗೆ ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ನಾವು ಬರ್ಬೇಕು ಅಂದ್ರೆ, ನನ್ನ ಯೇಸುವಿಗೆ ಈ ಭೂಮಿಯಲ್ಲಿ ನಾನು ಬಿಟ್ರೆ ಬೇರೆ ಯಾರು ಇಲ್ಲ. ಆ ರೀತಿಯಾದ ಒಂದು ಸಂಬಂಧಕ್ಕೆ ಈ ವರ್ಷದಲ್ಲಿ ಬರ್ಬೇಕು. ಆ ರೀತಿಯಲ್ಲಿ ಆ ಬ್ರೈಡಲ್ ಚೇಂಬರ್ ಎಕ್ಸ್ಪೀರಿಯನ್ಸ್ ಗೊತ್ತು. ಒಂದು ಬ್ರೈಡ್ ಮತ್ತೆ ಬ್ರೈಡ್ ಗ್ರೂಮ್ ಇದ್ರೆ ಫಸ್ಟ್ ನೈಟ್ ಅಲ್ಲಿ ಯಾವ ರೀತಿಯಲ್ಲಿ ದೇ ವಾಂಟ್ ದಟ್, ಆ ಒಂದು ಬ್ರೈಡಲ್ ಚೇಂಬರ್ ಅಥವಾ ಆ ಒಂದು ಅಂತಃಪುರ ಅಂತ ಕನ್ನಡದಲ್ಲಿ ನಾವು ಹೇಳ್ತೇವೆ, ಆ ರೂಮ್ ಅಲ್ಲಿ ಹೌ ದೇ ಓನ್ಲಿ ದ 2 people ಹೌ ದೇ ವಾಂಟ್ ಟು ಎಂಜಾಯ್ ದ ರೂಮ್. ಸೇಮ್ ವೇ ಯೇಸು ಸ್ವಾಮಿಯೊಟ್ಟಿಗೆ ಅಭೇದ್ಯವಾದ ಸಂಬಂಧ, ನಾನು ನನ್ನ ಕರ್ತನು ಮಾತ್ರ. ಅದ್ರ ಮಧ್ಯದಲ್ಲಿ ಒಂದು ಥರ್ಡ್ ಪರ್ಸನ್ಗೆ ಯಾವ ಪ್ಲೇಸ್ ಇಲ್ಲ. ಆ ರೀತಿಯಾದ ಒಂದು ಸಂಬಂಧಕ್ಕೆ ಈ ಪ್ರಾರ್ಥನಾ ಲೈನ್ ಅಲ್ಲಿ ಇರುವ ಇಷ್ಟು ಜನ ಸೇರಿ ಬರುವುದಾದ್ರೆ, ನಿಮ್ಗೆ ಸೌಂದರ್ಯ ಇಲ್ಲದ್ರ ಪ್ರಶ್ನೆ ಇಲ್ಲ ರೀ, ನಿಮ್ಗೆ ಎಜುಕೇಶನ್ ಇಲ್ವಾ, ನೋ ವರೀಸ್, ನಿಮ್ಗೆ ಆರೋಗ್ಯವಿಲ್ವಾ, ನೋ ವರೀಸ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ವಾ, ನೋ ವರೀಸ್. ನಿಮ್ಮನ್ನ ನೋಡಿ ಕರ್ತನ್ ಹೇಳ್ತಾ ಇದ್ದಾನೆ, ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ಶೋ ಮಿ ಅ ಫೇಸ್. ಈ ಭೂಮಿಯಲ್ಲಿ ಯಾರು ನಮ್ಮ ಮುಖ ನೋಡ್ಲಿಕ್ಕೆ ಇಷ್ಟ ಪಡದಿದ್ರು ಸಹ, ನಿಮ್ಮ ವಾಯ್ಸ್, ನೀವ್ ಹೇಳ್ಬೋದು ನನ್ಗೆ ಒಂದು ಹಾಡು ಆಡ್ಬೇಕು ಅಂತ ಆಸೆ, ಒಂದು ಸ್ವರ ಸಹ ನನ್ಗಿಲ್ಲ, ನನ್ಗೇನು ಗೊತ್ತಿಲ್ಲ, ನನ್ಗೆ ನನ್ನ ಮಾತು ಕೇಳೋರು ಯಾರು ಇಲ್ಲ. ಜೀಸಸ್ ಈಸ್ ಟೆಲ್ಲಿಂಗ್, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ಧ್ವನಿಯನ್ನ ನನಗೆ ಕೇಳಿಸು. ಕರ್ತನ್ ಕಾಯ್ತಾ ಇದ್ದಾನೆ. ಬೇಕಾದಿಷ್ಟೇ ಒಡೆಯಲ್ಪಟ್ಟ ಬಂಡೆ, ಆ ಬಂಡೆಯ ಬಳಿಗೆ ನಮ್ಗಿರುವಂತ ಕೀರ್ತನೆಗಳ ಪುಸ್ತಕ ಸಂಪೂರ್ಣವಾಗಿ ತೆಗೆದ್ರೆ ನಮ್ಮ ಬಂಡೆ ನಮ್ಮ ಕ್ರಿಸ್ತನು. ಯಾರೆಲ್ಲ ಆ ಕ್ರಿಸ್ತನ ಬಳಿಗೆ ಬಂದು, ಓ ಲಾರ್ಡ್ ಯು ಆರ್ ಮೈ ರಾಕ್, ನೀನ್ ನನ್ನ ಬಂಡೆ ಎಂಬುದಾಗಿ ಹೇಳಿ ಒಂದು ವಿಶ್ವಾಸಿ, ಒಂದು ದೇವ ಮಗು ಬರ್ಲಿಕ್ಕೆ ತಯಾರಾಗುವುದಾದ್ರೆ, ಆ ಜರಿಯ ಮರೆ, ಇಟ್ ಈಸ್ ಅ ಸೀಕ್ರೆಟ್ ಪ್ಲೇಸ್ ಅಥವಾ ಹೈಡಿಂಗ್ ಪ್ಲೇಸ್. ಮೌಂಟೇನ್ ಸ್ಲೈಡ್ ಅಂದ್ರೆ ಯಾಕೋಬ ಬೆತೇಲಲ್ಲಿ ದೇವರನ್ನ ನೋಡಿದ್ನಲ್ಲ, ಹತ್ತಿ ಆ ರೀತಿಯಾಗಿ ಕರ್ತನು ನಾವು ಮಾತ್ರ ಇರುವ ಒಂದು ಜಾಗ. ಇಟ್ ಈಸ್ ಅ ಕರ್ಟನ್ ಪ್ಲೇಸ್, ಅಂದ್ರೆ ಒಂದು ನಮ್ಮ ಒಂದು ರಹಸ್ಯ ಪ್ರಾರ್ಥನಾ ಕೋಣೆ. ನನ್ನ ಪ್ರಾರ್ಥನೆ ನನ್ನ ಕರ್ತನು ಕೇಳ್ತಾನೆಂಬ ಭರವಸೆಯಿಂದ ನಾನ್ ಬರುವಂತ ಒಂದು ಜಾಗ. ಈ ರೀತಿಯಾದ ಒಂದು ಬ್ರೈಡಲ್ ಚೇಂಬರ್ ಎಕ್ಸ್ಪೀರಿಯನ್ಸ್ಗೆ ಬರ್ಲಿಕ್ಕೆ ನಾವು ತಯಾರಾಗುವುದಾದ್ರೆ, ನಮ್ಮ ಕರ್ತ ನಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ಹೂಎವರ್ ಇಟ್ ಈಸ್, ಸಿಸ್ಟರ್ ಚಾಲೆ, ಸಿಸ್ಟರ್ ಕ್ಯಾಥ್ರಿನ್, ಅವ್ರು ನನ್ಗೆ ಎಲ್ಲರನ್ನು ಗೊತ್ತಿಲ್ಲ, ಯಾರೇ ಆಗಿರ್ಲಿ, ನಿಮ್ಮನ್ನ ನೋಡಿ ಕರ್ತನ ಹೇಳುವ ಕಾರ್ಯ, ಮೈ ಲವ್, ನಿನ್ನ ರೂಪ ಒಮ್ಮೆ ನನಗೆ ಕಾಣಿಸು. ನಾವ್ ಎಷ್ಟು ಸೌಂದರ್ಯ ಇಲ್ಲದವರಾದ್ರೂ ಸಹ ಕರ್ತನ್ ನಮ್ಮ ಸೌಂದರ್ಯದಲ್ಲಿ ಆನಂದ ಪಡ್ತಾನೆ, ಕರ್ತನ್ ನಮ್ಮ ಸ್ವರದಲ್ಲಿ ಆನಂದ ಪಡ್ತಾನೆ. ಭೂಮಿಯವ್ರು ಯಾರಿಗೂ ಕೇಳ್ಲಿಕ್ಕೆ ಇಷ್ಟ ಇಲ್ಲದಿದ್ರೆ ನಮ್ಮ ಸ್ವರವನ್ನು ಕರ್ತನ್ ಕೇಳಿ ಹೇಳ್ತಾನೆ. ಒಂದು ವೇಳೆ ಆಡುವಾಗ ನಮ್ಗೆ ಕಾಗೆ ರೀತಿ ಸ್ವರ ನಮ್ದಿದ್ರು, ಕ್ರೋ ರೀತಿಯಲ್ಲಿರೋ ಸ್ವರ ನಮ್ದಿದ್ರು, ಕರ್ತನ್ ಹೇಳ್ತಾನೆ, ನಿನ್ನ ಧ್ವನಿ ಎಷ್ಟು ಇಂಪು, ನಿನ್ನ ರೂಪ ಎಷ್ಟು ಅಂದ. ಇವತ್ತು ಭೂಮಿಯಲ್ಲಿ ಅತ್ಯಂತ ಸೌಂದರ್ಯ ಇರೋರು ಬೇರೆ ಯಾರು ಅಲ್ಲ ದೇವ ಮಕ್ಕಳೇ, ಪ್ರಾರ್ಥನೆ ಮಾಡುವವರು. ಈ ದಿನಗಳಲ್ಲಿ 2025 ಅಲ್ಲಿ ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೇನೆ. ಜೀವಿತದಲ್ಲಿರುವ ಯಾವ ಬಡಗಣ ಗಾಳಿ, ನಾರ್ದನ್ ವಿಂಡ್ಗೆ ಟೆನ್ಷನ್ ತಗೋಬೇಡ್ರಿ, ವರಿ ಮಾಡ್ಬೇಡ್ರಿ, ಅದು ಬಂದ ಹಾಗೆ ಅದು ರಿಟರ್ನ್ ಹೋಗ್ತದೆ. ಸೌದರ್ನ್ ವಿಂಡ್, ಕರ್ತ ನಿಮ್ಮನ್ನ ಕಂಫರ್ಟ್ ಮಾಡ್ತಾನೆ, ಕಳಿಸ್ತಾನೆ ಇನ್ನೊಂದು ಗಾಳಿ. ಯೋಬನ ಜೀವಿತದಲ್ಲಿ ಒಂದು ಗಾಳಿ ಬಂದು ಬೀಸಿದಾಗ, ಒಂದು ನಾರ್ದನ್ ವಿಂಡಿಗೆ ಲೈಫ್ ಅಲ್ಲಿದ್ದ ಎಲ್ಲ 99% ಅಂತಲೂ ಹೇಳಕ್ಕಾಗಲ್ಲ, 100% ವಾಶ್ ಔಟ್ ಆಗಿ ಹೋಯ್ತು. ಆದ್ರೆ 38th ಚಾಪ್ಟರ್ಗೆ ಬರುವಾಗ ಏನದರ್ ವಿಂಡ್, ಸೌದರ್ನ್ ವಿಂಡ್, ಎಲ್ಲ 2ರಷ್ಟು ಹಿಂದಕ್ಕೆ ಕೊಡುವಂತ ಸೌದರ್ನ್ ವಿಂಡ್ ಅನ್ನ ದೇವರು ಕಳಿಸಿದ್ರು. ಈ ದಿನಗಳಲ್ಲಿ ಯಾವುದನ್ನು ಕಳೆದುಕೊಂಡಿದ್ರು, ದೇವ್ರೆ ಯಾಕಿಂಗ್ ಮಾಡ್ದೆ, ಆ ಕ್ವಶನ್ ಎಲ್ಲ ನಿಲ್ಸ್ರಿ. ಗಾಡ್ ಥ್ಯಾಂಕ್ ಯು ಫಾರ್ ದ ನಾರ್ದರ್ನ್ ವಿಂಡ್. ಎಷ್ಟು ಜನ ಹೇಳಲಿಕ್ಕೆ ತಯಾರಾಗ್ತೀರಾ, ಅಪ್ಪ ಥ್ಯಾಂಕ್ ಯು ಫಾರ್ ದ ನಾರ್ದರ್ನ್ ವಿಂಡ್. 100% ಏನೇ ಆಗಿರ್ಲಿ, ಹ್ಯಾಪಿನೆಸ್ ಆಗಿರ್ಲಿ. ಅನೇಕರು ಹೇಳ್ತಾರೆ ನನ್ಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಐಕ್ಯತೆ ಇಲ್ಲ, ಏನು ಕಳೆದುಕೊಂಡ್ರು ಸಹ 2024 ಅಲ್ಲಿ ಯಾವುದು ನಿಮ್ಮ ಲೈಫ್ ಅಲ್ಲಿ ನನಗದು ನಷ್ಟವಾಯ್ತು, ನನ್ನ ಜೀವಿತದಲ್ಲಿ ಅದಿಲ್ಲ ಎಂಬುದಾಗಿ ನೀವು ಕೊರಗ್ತಾ ಇರುವುದಾದ್ರು, 2025 ಅಲ್ಲಿ ಈ ಸಾಂಗ್ ಆಫ್ ಸಾಲಮನ್ ಇವತ್ತು ನಿಮಗಿರುವಂತ ಪ್ರಾಮಿಸ್ ವರ್ಡ್ 2:40 ಅದನ್ನ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸ್ರಿ. ಕರ್ತನೊಟ್ಟಿಗೆ ಜರಿಯ ಮರೆಯಲ್ಲಿಯೂ ಬಂಡೆಯ ಬಿರುಕಿನಲ್ಲಿಯೂ, ಬಂಡೆ ಕ್ರಿಸ್ತನು, ನನ್ನ ಶರಣನು ಕ್ರಿಸ್ತನು ಮಾತ್ರ. ಈ ಭೂಮಿಯಲ್ಲಿ ನಾನು ಬೇರೆ ಯಾರನ್ನ ಆಶ್ರಯಿಸುವುದಿಲ್ಲ, ಕರ್ತನನ್ನು ಮಾತ್ರ ನಾನು ಆಶ್ರಯಿಸ್ತೇನೆ ಎಂಬುದಾಗಿ ಒಂದು ದೃಢ ನಿಶ್ಚಯದೊಟ್ಟಿಗೆ ಆ ಒಡೆಯಲ್ಪಟ್ಟ ಬಂಡೆ, ನಮಗೋಸ್ಕರ ಕರ್ತನು ಗೋಲ್ಗತ್ತದಲ್ಲಿ ಒಡೆಯಲ್ಪಟ್ಟಿರುವುದಾದ್ರೆ, ಆ ಬಂಡೆಯ ಬಳಿಗೆ ನೀವು ಬರುವುದಾದ್ರೆ, ಕರ್ತನೊಟ್ಟಿಗೆ ರಹಸ್ಯ ಆ ಪ್ರಾರ್ಥನಾ ಕೋಣೆಗಳಿಗೆ, ಎಲ್ಲರ ಗ್ರೂಪ್ ಅಲ್ಲಿ ಮಾಡುವ ಒಂದು ಪ್ರಾರ್ಥನೆ ಅಲ್ಲ, ರಹಸ್ಯದಲ್ಲಿ ಕರ್ತನೊಟ್ಟಿಗೆ ಬಿಚ್ಚಿ ಅಲ್ರಿ. ಆ ಪ್ರಾರ್ಥನೆಯ ಮುಂದೆ ನಿಮ್ಮ ಸೌಂದರ್ಯ, ನಿಮ್ಮ ಸ್ವರ, ನಿಮ್ಮ ಸಿಚುವೇಶನ್ ಎಲ್ಲವನ್ನು ಕರ್ತನು ಬದಲಾಯಿಸಿ ನೀವು ಕರ್ತನಲ್ಲಿ ಆನಂದಿಸೋದಲ್ಲ, ಹಿ ವಿಲ್ ಪ್ಲೀಸಿಂಗ್, ಅಂದ್ರೆ ನಿಮ್ಮಲ್ಲಿ ಆತನ ಆನಂದಿಸ್ಲಿಕ್ಕೆ ಆರಂಭಿಸ್ತಾನೆ. ಈ ದಿನಗಳಲ್ಲಿ ನಿಮ್ಮ ಜೀವಿತವನ್ನ ಕರ್ತನ ಆ ರೀತಿಯಾಗಿ ಆಶೀರ್ವದಿಸ್ಲಿ. ಎಲ್ಲರಿಗೂ ನಾನು ಕೇಳುವಂತ ಕಾರ್ಯ, ಬಡಗಣ ಗಾಳಿಗೆ
ನಾರ್ದರ್ನ್ ವಿಂಡ್ಗೆ ಟೆನ್ಷನ್ ಮಾಡ್ಬೇಡ್ರಿ, ಬಂದಾಗೆ ರಿಟರ್ನ್ ಹೋಗ್ತದೆ. ಕರ್ತ ನಿಮ್ಗೋಸ್ಕರ ಒಂದು ಸೌದರ್ನ್ ವಿಂಡ್ ಇಟ್ಟಿದ್ದಾನೆ. ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ಕಷ್ಟಗಳು ನಾಳೆಯ ಟೆಸ್ಟ್ ಮನಿಯಾಗಿ ಮಾರ್ಪಡ್ತದೆ. ಸೊ ಬಿ ಸ್ಟ್ರಾಂಗ್. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿ 1 ನಿಮಿಷ ಪ್ರಾರ್ಥಿಸಿ ನಾನು ಕೊನೆಗೊಳಿಸ್ಲಿಕ್ಕಾಗಿ ಇಚ್ಛಿಸ್ತೇನೆ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಈ ಒಳ್ಳೆ ಸಮಯಕ್ಕಾಗಿ ನನಗೆ ಸ್ತೋತ್ರಪ್ಪ. ಕರ್ತನೆ, ಬಂದ ಸಮಯದಿಂದ ಇದುವರೆಗೆ ವಾಕ್ಯದಿಂದ ಕೇಳುವಂತೆ ಕರ್ತನೆ ಕೊಟ್ಟ ಸಮಯದಲ್ಲಿ ಅಪ್ಪ ದೇವ್ರೇ ಕರ್ತನೆ, ನನ್ನಿಂದ ಆಗುವಷ್ಟರ ಮಟ್ಟಿಗೆ ಅಪ್ಪ ನಿನ್ನ ವಾಕ್ಯದಿಂದ ಹೇಳುವಂತೆ ನಿನ್ನನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಕೇಳಿದಂತ ಒಂದೊಂದು ವ್ಯಕ್ತಿಗಳ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಯಾರೊಟ್ಟಿಗೆ ನೀನು ಮಾತನಾಡಿದ್ಯೋ. ಜೀವಿತದ ಸನ್ನಿವೇಶಗಳಲ್ಲಿ ಕರ್ತನೆ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನ್ ಹೇಗೆ ದಾಟ್ಲಿ, ಹೇಗೆ ಮುಂದಕ್ಕೆ ಹೋಗ್ಲಿ, ಏನ್ ಮಾಡ್ಲಿ, ದಿಕ್ಕು ಕಾಣದವರು ಅಪ್ಪ, ಪ್ರಾರ್ಥನೆ ಸಹ ಮಾಡ್ಲಿಕ್ಕಾಗದಷ್ಟು ಜೀವಿತದಲ್ಲಿ ಗೊಂದಲಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗುವ ವ್ಯಕ್ತಿಗಳನ್ನ ಯಾವೆಲ್ಲ ನಾರ್ದರ್ನ್ ವಿಂಡ್ ರೀತಿಯಲ್ಲಿ ಇರುವಂತ ಕಾರ್ಯಗಳು, ಶೈತ್ಯವಾದ, ಕಠಿಣವಾದ, ಸಹಿಸ್ಲಿಕ್ಕಾಗದ ಪ್ರತಿಕೂಲಗಳಲ್ಲಿ ಇವತ್ತು ಯಾರಾದ್ರೂ ಹಾದು ಹೋಗ್ತಾ ಇರುವುದಾದ್ರೆ ನಿನ್ನ ಕರಗಳಿಗೆ ಅವ್ರನ್ನ ಒಪ್ಪಿಸಿ ಕೊಡ್ತಾ ಇದ್ದೇವೆ ಸ್ವಾಮಿ. ಈ ದಿನ ಮೊದಲುಗೊಂಡಪ್ಪ ನಮಗೋಸ್ಕರ ಒಡೆಯಲ್ಪಟ್ಟ ಬಂಡೆಯ ಬಳಿಗೆ ಅಪ್ಪ, ನಮ್ಮ ಜರಿಯ ಮರೆಯಲ್ಲಿ ಆ ರಹಸ್ಯ ಸೀಕ್ರೆಟ್ ಕರ್ತನೆ, ಕರ್ತನೊಟ್ಟಿಗಿರುವಂತಹ ಬಂಧದಲ್ಲಿ ಬಿಟ್ಟಗಲ್ಲಿಕ್ಕಾಗದಂಥದ್ದು, ಈ ಭೂಮಿಯಲ್ಲಿ ಯಾರೊಟ್ಟಿಗಿರುವುದಕ್ಕಿಂತ ಅಧಿಕವಾಗಿ ಬಿಟ್ಟಗಲ್ಲಿಕ್ಕಾಗದ ಒಂದು ಸಂಬಂಧ ಈ ದಿನಗಳಲ್ಲಿ ಕ್ರಿಸ್ತನಲ್ಲಿ ಆಗ್ಲಿಕ್ಕೆ ನಿನ್ನ ಮಕ್ಕಳನ್ನು ಸಹಾಯ ಮಾಡಿ. ಅವರಾಗಿರುವಂತ ಸಿಚುವೇಶನ್ ಮಧ್ಯದಲ್ಲಿ ಒಂದು ಸೌದರ್ನ್ ವಿಂಡ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಒಂದು ತೆಂಕಣ ಗಾಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕಂಫರ್ಟ್ ಮಾಡುವಂತ, ಕಳೆದುಕೊಂಡದನ್ನೆಲ್ಲ ರಿಟರ್ನ್ ಕೊಡುವಂತ ಒಂದು ಸೌದರ್ನ್ ವಿಂಡ್ ಈ ದಿನಗಳಲ್ಲಿ ಕರ್ತನೆ ನಿನ್ನ ಮಕ್ಕಳಿಗೋಸ್ಕರ ಬೀಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ, ಈ ಪ್ರಾರ್ಥನಾಲಯನಲ್ಲಿರುವ ಒಬ್ಬೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ರಾಜ. ನೀನು ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಕಾರ್ಯಗಳು ಈ ಪ್ರಾರ್ಥನಾ ಗ್ರೂಪ್ ಅನ್ನ ನೀನು ಬಲಪಡಿಸಿ ಅಪ್ಪ. ಅನೇಕರಿಗೆ ಇದೊಂದು ಆಶೀರ್ವಾದವಾಗಿ ಮಾರ್ಪಡ್ಲಿಕ್ಕೆ ನನ್ನ ಕರ್ತನೆ ನೀ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಪರಿಶುದ್ಧಾತ್ಮನೇ ನೀನ್ ಕೇಳಿದಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನನ್ನ ಜೀವವುಳ್ಳ ತಂದೆ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್.